ಹೋಟ್ಲ ಸಾಕ್ಷಿ ಹೇಳಿದ್ನಲ್ಲ ಅವತ್ತು ನಾವು ದರ್ಶನ ಭಾಗ್ಯ ಕೊಟ್ಟಿಲ್ಲ ಆದರೆ ಸಮಾಧಾನ ಆಗಲ್ಲ ಅಂತ. ಹೊಟ್ಟೆಯವ್ರಿಗೆ ಸಮಾಧಾನ ಆಗಲ್ಲ ದರ್ಶನ ಭಾಗ್ಯ ಕೊಟ್ಟಿಲ್ಲ ಅಂದರೆ. ಹೆಚ್ಚಾಗಿ ಕಚಡದಲ್ಲಿ ಹೋಗ್ತಿದ್ದಾರೆ ಅಂದರೆ ಏನೋ ತಂದು ಎಸ್ತಿದ್ದಾರೆ ಇಲ್ಲಿ ಬೆಕ್ಕು ನಾಯಿ ಅಥವಾ ಬೇರೆ ಏನೋ ವಸ್ತು ಅಲ್ಲ, ಡೆಡ್ ಬಾಡಿ, ಅದು ಪ್ರಾಣಿಯ ಡೆಡ್ ಬಾಡಿ ತಂದು ಎಸ್ತಿದ್ದಾರೆ. ಬಟ್ ಇಲ್ಲಿ ಸ್ಮೆಲ್ ಹೊಡಿತಾಯಿದೆ ಗಬ್ಬು ವಾಸನೆ. ಅಷ್ಟು ಜಾಸ್ತಿನೂ ಬರ್ತಾಯಿಲ್ಲ. ಬಹುಶಃ ಬೆಕ್ಕು ಗಿಕ್ಕು ತಂದು ಎಸ್ತಿರ್ಬೋದು. ಇಲ್ಲೆಲ್ಲ ಒಂದು ಕಡೆ ಬಿಸಾಕಿರ್ತಾರೆ. ಇಲ್ಲಿ ಹೊಡಕ್ಕೆ ಅವಲ್ಲ ಆ ಕಡೆಯಿಂದ ಬಂದಿದ್ದಾಳೆ, ಈ ಕಡೆಯಿಂದ ಗೊತ್ತಾಗಲ್ಲ. ಅಲ್ಲಿ ಮುಖ ತೊಳೆಯಕ್ಕೆ ನಿಂತ್ಕೊಂಡ ತಕ್ಷಣ ಚಕ್ ಅಂತ ಬಂದು ಹಿಂದೆ ನಿಂತ್ಕೊಂಡು ಬಗಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಗಳ ಅಂತ. ಇವರು ಇಲ್ಲಿ ಯೋಗಾಸನ ಮಾಡ್ತಾರೆ ಬೆಳಗ್ಗೆ ಹೊತ್ತು. ಅವರ 3 ಜನ ಯದುವೀರ್ ಕಡೆಯವರು. ಅವರು 3 ಜನ ನಿಂತಿರೋದ್ರಿಂದ ನೈಟ್ ಪೊಸಿಷನ್ ಕಡೆಯವರು ಸುಮ್ಮನೆ ಸಾಯ್ತಾರೆ ಕಯ್ಯ ಅಂದ್ಕೊಂಡು. ಹೊಸಬ ನಾನು ನೋಡ್ತಾರೆ ಇವತ್ತೇ ಫಸ್ಟು ಹೆಣ್ಣು ಪೋಸ್ ಕೊಡಕ್ಕೆ ಕೂತಿದ್ದಾನೆ. ಅದ್ರಿಗೋಗಿ ಮುಸುಡಿ ನೋಡಿದ್ದೀನಿ ಒಂದು ಕಬಡ ಬಾಡಿ. ಇವಾಗ ಕಳ್ಳಲ್ವಾಗ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೋಳೆ ಮಕ್ಕಳು ತಂದು ಮಿಲ್ಟ್ರಿಗೆ ಮುಟ್ಟು ನನ್ನ ಮಗ ಕ್ಯಾಕರ್ಸಿ ಕೆರೆಗೆ ಹೋಗ್ತಾನೆ. ಸೋಳೆ ಮಕ್ಕಳು ಮುಳ್ಸಂದಿಲ್ಲಿ ಹೊಡೆಯೋದು. ತೀಟ ಸೋಳೆ ಮಕ್ಕಳು ಅಂದರೆ KA02 KJ1257. ಇವ್ನು ದೊಡ್ಡಬೇಕು ಗೂಳಿ ಕಂಡುಬಿಟ್ಕೊಂಡು ನೋಡ್ತಾನೆ ಅವನು. ಆ ಥರ ಗಾಡಿ ಅವನು. ಗಾಡಿ ನಂಬರ್ ಪ್ಲೇಟ್ ಇಲ್ಲ, ಗಾಡಿ ಫುಲ್ ಹುಚ್ಚೋಗೈತೆ. ಹಿಂದೇನೂ ಗಾಡಿ ನಂಬರ್ ಪ್ಲೇಟ್ ಇಲ್ಲ, ಮುಂದೇನೂ ಗಾಡಿ ನಂಬರ್ ಪ್ಲೇಟ್ ಇಲ್ಲ. ಇದಂಥ ಮಿಂಟ್ರಿಗೂಟ ಆಟ ಆಡಬೇಡ, ಇದೆ ಅವಶ್ಯ ಬಡಿಲ್ಲ. ಗಾಡಿ ಡ್ಯಾಮೇಜ್ ಆಗಿರೋ ಕತೆ ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಮಿಂಟ್ರಿಗೂಟ ಆಟ ಆಡ್ತಾರೆ ಅನ್ನೋದು. ಸೋಳೆ ಮಕ್ಕಳು ತಂದು ಆ್ಯಕ್ಚುಲಿ ಏನು ಹಿಡಿಯೋಕ್ಕೆ ಬಂದ ಈ ಬಡ್ಡಿ ಮಕ್ಳಿಗೆ ದಿವ್ಯ ದರ್ಶನ ಆಯಿತು. ಆ ಗಾಡಿ ಅವ್ನು ಎನ್ಕ್ವೈರಿ ಮಾಡಬೇಕು. ಅವನ್ನ ದೊಡ್ಡ ಕ್ರಿಮಿನಲ್ ಸೋಳೆ ಮಗ ಅವನು. ಗಾಡಿ ಸುತ್ತಮುತ್ತ ಡ್ಯಾಮೇಜ್ ಆಗೈತೆ. ಅದು ನಂಬರ್ ಪ್ಲೇಟ್ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ. ಮುಂದೆ ಮುಖ ತೋರಿಸ್ಕೊಂಡು ನಿಂತಿರೋದು ಸೋಳೆ ಮಗ. ಅಲ್ಲಿ ಪಾರ್ಕಲ್ಲಿ ಕೂತ್ಕೊಳ್ತಿಲ್ಲ. ಪಾರ್ಕಲ್ಲಿ ಬಂದೆ ಇದರಲ್ಲಿ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಬರ್ತಾರಲ್ಲ ಅವಳು. ಇಲ್ಲೂ ಬಂದು ತೋರಿಸ್ತೀನಿ, ತಿರ್ಗಾ ತೋರಿಸ್ಕೊತಿರೋದನ್ನ ಇಲ್ಲಿ. ಆ್ಯಕ್ಚುಲಿ ಇವ್ನು ಕವರ್ ಮಾಡೋದು ಬೇಡ ಅಂದ್ಕೊಂಡೆ. ದೊಡ್ಡ ಬರೆಯೋದಷ್ಟು ಒಬ್ಬ ಥರ ಕೂತವನ್ನ ಕಡಿಮೆ ಕಾಲ ಕೊಡು ತಿರ್ಗಾ ತೋರಿಸ್ಕೊ ಕೂತಿರೋದು. ಇದು ಅವಕ್ಕೆ ಅಲ್ಲ. ಬಡ್ಡಿ ಮಗಂದು ಹಿಡಿತೀನಿ. ಇನ್ನೂ ಸರಿ ಹಿಡಿದಿದ್ದೀರಿ. ಎಷ್ಟೊಂದು ಸರಿ ಕವರ್ ಮಾಡಿದ್ದೀರ ಅವನ್ನ. ಮತ್ತೊಂದು ಸರಿ ಕವರ್ ಮಾಡೋಣ. ಊಟ ಸಿಗೋಲ್ಲ ಇವತ್ತು. ಮುಂದೆ ಹೋಗ್ತಿರೋದು ನೋಡಿದ್ರೆ ಊಟ ಸಿಗೋದಿಲ್ಲ. ಬ್ರೇಕ್ಫಾಸ್ಟ್ ಸಿಗೋಲ್ಲ ಬಹುಶಃ. ಯಾಕಂತ ಅವನ್ನ ಕೇಳಬೇಕು. ಅವನ್ನ ಸುಮ್ಮನೆ ನಿಂತಿರೋದು ಬಡೇಕ್ಲು ಮುದ್ದೆ. ನೋಟಿಸ್ ಮಾಡಬೇಕಾಗಿರೋದು ವಿಷಯ ಅದೇ. ಇಲ್ಲಿ ಬೆಳಿಗ್ಗೆ ಟಾಯ್ಲೆಟ್ಗೆ ಹೋಗ್ತಿದ್ನಲ್ಲ ಆವಾಗಲೂ ಬಾಟ್ಲ ಇವನು ಸಿಗ್ದ. ಇವಾಗ ಇವನು ಎಲ್ಲಿಗೆ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಇವರೇ ಕಾಣಿಸ್ತಾರೆ. ಅಂದರೆ ಆ್ಯಕ್ಚುಲಿ ನೀನು ಹಿಂಗಿದೆಯಾ ಅಂತ ತೋರಿಸೋದಕ್ಕೋ ಏನೋ ಬಡ್ಡೇಕ್ಲು. ಇಲ್ಲಿ ನಂಜುಂಡೇಶ್ವರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ ಪ್ರಕಾರ ಈ ದೇವಸ್ಥಾನದ ಆಪೋಸಿಟು ಇವಾಗತ್ತು ಊಟ ಸಿಗೋದಿಲ್ಲ. ಈಗ ಆ್ಯಕ್ಚುಲಿ KR ಹಾಸ್ಪಿಟ್ಲ್ ಮುಂಭಾಗ ಹೋದರೆ ಬ್ರೇಕ್ಫಾಸ್ಟ್ ಸಿಗೋಲ್ಲ ಇವತ್ತು ಸೋಮವಾರ. ಯಾರೂ ಡಿಸ್ಟ್ರಿಬ್ಯೂಷನ್ ಮಾಡೋ ಜನಾಗ ಸಿಗೋದಿಲ್ಲ ಇವತ್ತು ಸೋಮವಾರ. ಇನ್ನೊಂದು ಈಗ ಮೋಡ ಇದೆ. ಈಗ ಸ್ನಾನ ಮಾಡಿಕೊಂಡೆ ನಾನು ದೇವಸ್ಥಾನಕ್ಕೂ ಊಟಕ್ಕೆ ಹೋಗಬೇಕು. ಸೊ ಸ್ನಾನಕ್ಕೆ ಹೋದರೆ ಬೇಗ ಬಟ್ಟೆ ಆರೋದಿಲ್ಲ. ಸೊ ಹೀಗಾಗಿ
ಊಟಕ್ಕೆ ಹೋಗೋಕ್ಕಾಗೋದಿಲ್ಲ ಅಂದರೆ ಸೊ ಮಧ್ಯಾಹ್ನ ಲಂಚ್ ಕೂಡ ಇರೋದಿಲ್ಲ. ಆದರೆ ಬ್ರೇಕ್ಫಾಸ್ಟ್ ಲಂಚ್ ಎರಡೂ ಇಲ್ಲ ಅಂತ ತೋರಿಸಿದ್ದು. ಅದಕ್ಕೋಸ್ಕರ ನಂಜುಂಡೇಶ್ವರ ಕೃಪೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅವನು ಹೋಗಿದ್ದು ರಾಂಗ್ ವೇ ಅಷ್ಟೇ ಅಲ್ಲ, ಹುಡ್ಕೊಂಡು ಹೋಗೋ ಪ್ರಯತ್ನ, ಅಂದರೆ ಚೆಕ್ ಅಂತ ನನ್ನ ಮುಂದೆ ಪಾಸಾಗೋ ಪ್ರಯತ್ನ. ಸ್ವಲ್ಪ ಬೇಗ ಬರ್ಬಿಟ್ಟ. ನಾನೇನೋ ಮೊಬೈಲ್ ತೊಗೊಂಡು ಏನೇನೋ ಕತೆ ಮಾಡ್ತಿದ್ನಲ್ಲ, ಸೊ ಹೀಗಾಗಿ ಇದು ಮಾಡಿರೋದು. ಕುಮದಾಳ ಕಂದ ಇವನು. ಇವತ್ತು 24 ಡೇಟು, ಶ್ವೇತಾ ಬಳ್ಳಾಳ ಅವರ ಅಂಗಡಿ ಇದು. 24 ಡೇಟು. ಈಗ ಬೆಳಿಗ್ಗೆ ಮಾರ್ನಿಂಗು ಟು ಪಾಸ್ಟ್ ಬಿಷಪ್ ವರ್ಕ್ ಮಾಡೋ ಟೈಮ್. ಸದ್ಯಕ್ಕೆ ಇಲ್ಲಿ ಕ್ಲೈಮ್ ಮಾಡ್ಕೊಂಡಿರೋದು ಇವರು ಯಾರೋ ಅವ್ರ ಹೆಸರು ಅನ್ನೋದು ಪೆಡಿಗಡ್ ಕ್ವೀನ್ ಲಕ್ಷ್ಮಮ್ಮ ಅವರು. ಸೊ ಅದಕ್ಕೋಸ್ಕರ ಅವನು ಯಾರೋ ಕುಮದಳ ಕಂದನ ಬಾಲಂಗೋಚಿ ಬಾಳೆಹಣ್ಣು ತಿಂತ ಕೂತ್ಕೊಂಡಿರೋದು. ಅದು 2 ಅರ್ಥ ಇದೆ. ಒಂದು, ನನಗೆ ಏನು ತಿನ್ನೋಕ್ಕೆ ಗತಿ ಇಲ್ಲ. 2, ಅವಳು ಬಳ್ಳಾಳನ್ನ ತಗೊಳ್ತೀನಿ ಅಂತ. ಆದರೆ ನಾನು ಫಸ್ಟ್ ರೋಡಲ್ಲಿ ಯಾರು ನೋಡುವುದು, ನಾನು ಮುತ್ತುಲ್ನಕ್ಕೆ ಯಾರೂ ಇಲ್ಲ ರೋಡಲ್ಲಿ, ಯಾರು ನೋಡಿತಾನೆ. ಸೊ ಯಾರೋ ನಾನು ಶ್ವೇತಾ ಬಳ್ಳಾಳನ್ನ ಯೂಸ್ ಮಾಡ್ಕೊಳ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಆ್ಯಕ್ಚುಲಿ ಇದು. ಅವನು ಕೆಮ್ಮಿಗೆ ಹಾಕಿಸುವುದ ಅವನು. ಆ್ಯಕ್ಚುಲಿ ಇಂಡಿಯಾ ಟು ಕ್ವೀನ್ ಆಫ್ ಹಿಲ್ಸ್ 9B954 ಆ್ಯಕ್ಚುಲಿ. ಅದು ಮುಂದೆ ಹೋಗ್ತಿರೋರು ಐಶ್ವರ್ಯರಾಜನ್ ಬಾಲಂಗೋಚಿ. ಇವರು ವಿಷ್ಣುವರ್ಧನ್ ಬಾಲಂಗೋಚಿ. ಇವನು ವಿಷ್ಣುವರ್ಧನ್ದು ಡೂಪ್ಲಿಕೇಟು, ಪುಕ್ಸಟ ಪ್ರಚಾರ ಆ್ಯಟಿಟ್ಯೂಡ್ ಇದು. ಇವ್ದು ಅಷ್ಟೇ ಹೋಮ್ಲೆಸ್ ಆ್ಯಟಿಟ್ಯೂಡು. ಎಲ್ಲಿ ಬರ್ತಾವೆ ನೋಡೋಣ. ಇವಂದು ಅಷ್ಟೇ. ಇವಂದು ಅಷ್ಟೇ. ರಾಂಗ್ ವೇ. ಇಂಡಿಯಾ ಗಾಡಿ ನಂಬರ್ ಇಲ್ಲ, KF41 ಗಾಡಿ ಅದು. ಅವನ ಮುಖನೂ ಕವರ್ ಆಗಿರಲ್ಲ. ಒಬ್ಬ ವ್ಯಕ್ತಿ ಅವ್ನು ರಾಂಗ್ ವೇಲ್ ಬಂದ. ಆ್ಯಕ್ಚುಲಿ ಒಬ್ಬ ವ್ಯಕ್ತಿ ಗಾಡಿ ನಂಬರ್ ಇಟ್ಕೊಂಡಿಲ್ಲ ಅಂದರೆ ಅವನು ಸೀರಿಯಲ್ ಕ್ರಿಮಿನಲ್ ಅಂತ ಅರ್ಥ. ಇವೊಂದು 55E7256 ಗಾಡಿ. ಮುಂದ್ಗಡೆ ನಂಬರ್ ಪ್ಲೇಟ್ ಇಲ್ಲ, ಗಾಡಿಯೆಲ್ಲ ಜಖಮಾಗಿದೆ ಮುಂದೆ. ಇವುಗಳೆಲ್ಲ ಅಷ್ಟೇ. ಒಬ್ಬ ವ್ಯಕ್ತಿ ಗಾಡಿ ನಂಬರ್ ಪ್ಲೇಟ್ ಇಟ್ಟಿಲ್ಲ ಅಂದರೆ, ಅಥವಾ ನಂಬರ್ ಪ್ಲೇಟ್ ಹೈಡ್ ಮಾಡಿದ್ದಾನೆ ಅಂದರೆ ಅವನು 24/7 ಕ್ರೈಮ್ ಮಾಡ್ತಾನೆ ಅಂತ. ಕ್ಯಾಬ್ ಕ್ರಿಮಿನಲ್ ಅವನು. ಬೆಳಗ್ಗೆ ಸಾಯಂಕಾಲ ಕ್ರೈಮ್ ಮಾಡೋದೇ ಕೆಲಸ ಅವನಿಗೆ. ಕ್ರೈಮ್ ಮಾಡೋದೇ ಕೆಲಸ ಅಂದರೆ ಕೊಲೆ ಸುಲಿಗೆ ಅಂಥದ್ದು ಮಾಡ್ತಾನೆ ಅಂತಲ್ಲ. ಸೌಂಡ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡೋದು, ಅವರು ಒತ್ತರಿಸ್ಕೊಂಡು ಹೋಗೋದು, ಸುಮ್ಮನೆ ಹೊಡ್ಕೊಂಡು ಹೊಟ್ಟೋಗ್ಬಿಡೋದು, ಸಣ್ಣ ಪುಟ್ಟ ಕೆಲಸಗಳು, ಸಣ್ಣ ಪುಟ್ಟ ಕ್ರೈಮ್ ಯಾವ ಮಟ್ಟಕ್ಕೆ ಮಾಡ್ತಾರೆ ಅಂದರೆ ಮರಣದಂಡನೆ ಶಿಕ್ಷೆ ಕೊಡ್ಬೋದು ಅವನಿಗೆ. ಆ ರೇಂಜ್ಗೆ ಸಣ್ಣ ಕ್ರೈಮ್ಗಳು ಮಾಡ್ತಾನೆ. ಒಬ್ಬ ವ್ಯಕ್ತಿಗೆ ಒಂದು ಸಣ್ಣ ಕಲ್ಲಲ್ಲಿ ಹೊಡೆದ್ರೆ ಏನು ಹೋಗಲ್ಲ ಅವನಿಗೆ. ಅದೇ ಇನ್ನೊಂದು ಕಲ್ಲು ಅದೇ ಥರ ಸಣ್ಣ ಕಲ್ಲಲ್ಲಿ ಒಂದು 10 ಸರಿ ಹೊಡೆದ್ರೆ ನೋವಾಗುತ್ತೆ. ಅದೇ ಒಂದು 20 ಸರಿ ಹೊಡೆದ್ರೆ ಇನ್ನೂ ಜಾಸ್ತಿ ನೋವಾಗುತ್ತೆ. ಒಂದು 100 ಸರಿ ಹೊಡೆದ್ರೆ ಸಣ್ಣ ಕಲ್ಲಲ್ಲೇ ಪ್ರಾಣಾಣೆ ಹೊರಟಾಗುತ್ತೆ. ಹಾಗೆ ಸಖತ್ ಎಫೆಕ್ಟಿವ್ ಆಗಿ ಕೆಲಸ ಬರ್ತದೆ ಅದು. ಇವನು ಒಬ್ಬದೇ ಅಂತಲ್ಲ, ಈ ಥರದವ್ರು ತುಂಬ ಜನ ಇರ್ತಾರೆ. ಫಾರ್ ಎಕ್ಸಾಂಪಲ್ ನನ್ನನ್ನೇ ತೊಗೊಳ್ಳಿ. ಅಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಹೆಡ್ಲೈಟ್ ಬಿಟ್ರೆ ಏನೂ ಆಗೋಲ್ಲ ನನಗೆ. ಇಲ್ಲಿ ಎಷ್ಟೊಂದು ಗಾಡಿ, ಅಲ್ಲಿ 4 ಗಾಡಿ ಹೋಯ್ತು. 4 ಗಾಡೀಲಿ ಆಲ್ಮೋಸ್ಟ್ 3 ಗಾಡಿ ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ರು. ಸೊ ಒಬ್ಬ ಹೆಡ್ಲೈಟ್ ಆನ್ ಮಾಡ್ಕೊಂಡ್ರೆ ಏನು ಅನಿಸೋದಿಲ್ಲ ಅದು. ಅಥವಾ ಹೋಗಲಿ, ಇವರು 4 ಜನದಲ್ಲಿ 3 ಜನ ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದು ಏನು ಕಷ್ಟ ಅನಿಸೋದಿಲ್ಲ. ಪ್ರಾಬ್ಲಮ್ ಆಗೋದೇನೆಂದರೆ ಪ್ರತಿಯೊಬ್ಬರು ಹೆಡ್ಲೈಟ್ ಆನ್ ಮಾಡ್ಕೊಬಾರ್ದು. ನೋಡಿ ಇಲ್ಲೊಬ್ರು ಆ ಥರ ಗಾಡಿ. ಇವರು ಹೆಡ್ಲೈಟ್ ಪ್ರಕಾಶ್ ಬಾಲಂಗೋಚಿನು. ಈಗ ಪ್ರತಿಯೊಬ್ಬರು ಎಲ್ಲೂ ಒಂದು ಹೆಡ್ಲೈಟ್ ಆನ್ ಮಾಡ್ಕೊಬರ್ತಾರೆ. ಪ್ರತಿಯೊಬ್ಬರು ನಿಮಗೆ ಹೆಡ್ಲೈಟ್ ಆನ್ ಮಾಡ್ಕೊಂಡು ಬರೋದ್ರಿಂದ ಅದು ಕಣ್ಣಿಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಬೀಳುತ್ತೆ. ಯಾವ ಮಟ್ಟಕ್ಕೆ ಕಣ್ಣು ಬೀಳುತ್ತೆ ಅಂದರೆ ಕಣ್ಣು ನೋವು ಅದೆಲ್ಲ ಸ್ಟಾರ್ಟ್ ಆಗೋಗುತ್ತೆ. ತಲೆನೋವು. ಹೇಳ್ಬೇಕಾದ್ರೆ ಅದಕ್ಕೆ ಕಣ್ಣು ಸರಿಯಾಗಿ ಕಾಣೋದೇ ಇಲ್ಲ ಇತ್ತೀಚೆಗೆ. ಕೆಮಿಕಲ್ ಡ್ರಗ್ಸ್ ಎಲ್ಲ ಹಾಕ್ಕೊಡೋದ್ರಿಂದ ಊಟದಲ್ಲಿ ಕಣ್ಣು ಸರಿಯಾಗಿ ಕಾಣೋದೇ ಇಲ್ಲ ನನಗೆ. ದೃಷ್ಟಿದೋಷ ಆಗೋಗಿದೆ. ಹೀಗಾಗಿ ಇದು ಅವರು ಸಣ್ಣ ಕೆಲಸ
ಟಾರ್ಗೆಟೆಡ್ ವ್ಯಕ್ತಿ ಮೇಲೆ ಸಿಕ್ಕಾಪಟ್ಟೆ ದೊಡ್ಡ ಪರಿಣಾಮ ಬೀಳುತ್ತೆ. ಅದಕ್ಕೆ ನಾನೇ ವೆರಿ ಬೆಸ್ಟ್ ಎಕ್ಸಾಂಪಲ್. ಹೇಗೆ ಒಬ್ಬ ವ್ಯಕ್ತಿ ಸಣ್ಣ ತಪ್ಪು ಮಾಡಿದಾಗಲೇ ಅವ್ನು ಹಿಡಿದು ಪನಿಷ್ಮೆಂಟಿಗೆ ಮಾಡ್ಕೊಡ್ಬೇಕು. ಅವ್ನಿಗೆ ಎನ್ಕ್ವೈರಿ ಮಾಡಿ ಪನಿಷ್ಮೆಂಟ್ ಕೊಟ್ಟರೆ ಅವ್ರು ಅಂಥದ್ದೇ ಸಣ್ಣ ತಪ್ಪನ್ನ ಸಿಕ್ಕಾಪಟ್ಟೆ ಮಾಡಿರ್ತಾನೆ, ಅದು ಪ್ರತಿದಿನ ಮಾಡ್ಕೊಬಂದಿರ್ತಾನೆ. ಸೊ ಎನ್ಕ್ವೈರಿ ಮಾಡಬೇಕು. ಪೊಲೀಸರ ಬಗ್ಗೆ ತಲೆಯನ್ನೇ ಕೆಡ್ಸ್ಕೊಳ್ಳಲ್ಲ. ಆ್ಯಕ್ಚುಲಿ ಇಂಥ ಕೇಸಸ್ ಅವ್ರು ಅಟೆಂಡೇ ಮಾಡಲ್ಲ ನನಗೂ ಹೇಳೋದಾದರೆ. ಅಕ್ಕ ಬಂದು ನಿಂತ್ಕೊಂಡು ಸಾಯ್ತಾ ನಾನು ಫೋನ್ ಮಾಡ್ಕೊಂಡು. ಅದು ಮೀಸೆ ತಿರಿತಾನೆ ಆ್ಯಕ್ಚುಲಿ. ಆ ಬುಡ್ಡೆ ಹೋಯ್ತಾನಲ್ಲ ಬಾಂಡ್ಲಿ ಅವನು, ಅಂದರೆ ಮೀಸೆ ನಾನು ಹೇಳಿದ್ದು ಅಂತ. ಅಪ್ಪ ಆ್ಯಕ್ಚುಲಿ ಬೀಸ ರಂಗಸ್ವಾಮಿ ನಮ್ಮ ತಾತನ ಹೆಸರು. ನಾವು ಅವ್ರನ್ನ ಅಪ್ಪ ಅಂತ ಕರಿತಾ ಇದ್ವಿ. ಅದ್ರದ್ದು ಬೇಕಾಗ ತಪ್ಪಿಸ್ಕೊಳ್ತಿರೋದವ. ಕೆಲಸಗಳಿಲ್ವಾ ಏನು ಡೈಲಿ ಹಿಂಗಾದ್ರೆ? ಆ್ಯಕ್ಚುಲಿ ಅದು ಬದ್ದೂರು ಗುಂಡಿ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ಒಂದು ಆಟೋ ಹೋಯಿತು, ಎಫೆ ಗಾಡಿ ಅದೇ ಲಗೇಜ್ 3 ವೀಲರ್ ಲಗೇಜ್ ಆಟೋಗಳಿದೆಯಲ್ಲ ಅದು. ಸೊ ಆ ಕಾರಲ್ಲಿ ಯಮಹ MT-15 ಅಂತ ಯಾವುದೇ ಗಾಡಿ ಇದೆ, 150cc ನೆಕೆಡ್ ಸ್ಪೋರ್ಟ್ಸ್ ಗಾಡಿ. ಆ ಗಾಡಿನ ಒಳಗೆ ಹಾಕೊಂಡು ತೊಗೊಂಡೋಗ್ತಾಯಿದ್ರು. ಸೊ ಆದರೆ ನನ್ನ ಎಳ್ಕೊಂಡು ಹೋಗ್ತೀವಿ ಅಲ್ಲಿಗೆ ಅಂತ ಬದ್ದೂರಿಗೆ ಬಂಡಿ ಹಬ್ಬ ದರ್ಶನಕ್ಕೆ ತೊಗೊಂಡೋಗ್ತೀವಿ ಅಂತ. ಅಂದರೆ ಇವು SP ಆ್ಯಕ್ಚುಲಿ ಹೋಂಡಾ SP ಗಾಡಿ ಇದೆ, ಶೈನ್ SP, ಹೋಂಡಾ ಶೈನ್ SP 160 ಗಾಡಿ ಇದೆ. ಸೊ ಅದನ್ನು ತೋರಿಸ್ತಾಯಿದ್ರು ಅವಾಗಲೇ. ಅಲ್ಲೇ ಇದ್ದರೆ KR ಹಾಸ್ಪಿಟ್ಲ್ ಹತ್ರನೇ ತೋರಿಸ್ತಾಯಿದ್ರು. ಮಾಮ್ ಅಂತ ಬರೆದಿದ್ದು ಆಟೋ, ಮಾಮ್ ಅಂತ ಬರೆದಿದ್ದ ಆಟೋ. ಸೊ ಎಲ್ಲ ಕತೆಗಳು ನಡೀತಾಯಿತ್ತು ಅಲ್ಲೇ. ಆದರೆ ಬದ್ದೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಸೊ ಶ್ರೀಕಂಠೇಶ್ವರ ಕೃಪೆ ಅಂತ ಏನೋ ಆಟೋ ಹೇಳೋದೆಲ್ಲ ಸ್ಟೋರಿ ಹೇಳಿದ್ದೀನಿ ಮುಂಚೆನೇ. ಆದರೆ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ ನನಗಿಲ್ಲಿ. ಸೊ ಸೂರ್ಯನ ಇದಿಲ್ಲ, ಏನು ಕಿರಣಗಳಿಲ್ಲ. ಸೊ ಬಟ್ಟೆ ಡ್ರೈ ಮಾಡೋಕ್ಕಾಗೋದಿಲ್ಲ, ಹೀಗಾಗಿ ದೇವಸ್ಥಾನದಲ್ಲಿ ಊಟ ಸಿಕ್ಕೋದಿಲ್ಲ. ಬಹುಶಃ ಇವತ್ತು ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಎರಡೂ ಸಿಗೋ ಡೌಟು, ಲಂಚ್ ಎರಡೂ ಸಿಗೋ ಡೌಟು ಅಂತ ಆಗಲೇ ಹೇಳ್ದಲ್ಲ. ಸೇಮ್ ಅದೇ ರಿಲೇಟೆಡ್ ಇದೆಲ್ಲ. ಅಂದರೆ ಬದೂರು ಕರ್ಕೊಂಡು ಹೋಗ್ತೀವಿ. ಇಲ್ಲಿಗೆ ನಂಜನಗೂಡಲ್ಲಿ ಇನ್ಮೇಲಿಂದ ಏನೂ ಇಲ್ಲ.
ಬಂದರೂ ಕರ್ಕೊಂಡು ಹೋಗ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಇದು. ಆ್ಯಕ್ಚುಲಿ ಅಲ್ಲಿ ಕಾಡ್ತಾ ಇದ್ದಾರೆ, ಬೆಲ್ ಕವರ್ ಮಾಡ್ಕೊಬೋದಲ್ಲ, ಅದೇ ಹುಡುಗರು ಅಲ್ಲಿ ಇಲ್ಲಿ ಕಾಡ್ತಾ ಇರೋದು. ಸೂರ್ಯನ ಬೆಳಕಿದೆ, ಬ್ಯಾಕ್ ಲೈಟ್ ಇದೆ, ಕಾಡಲ್ಲಿ ಅಂದ್ಕೊಳ್ತಿದ್ದೆ. ಆ ಬ್ರಿಡ್ಜ್ ಮೇಲೆ ಇದ್ದಾರೆ ಔಟಲ್ಲಿ. ಹಿಡನ್ ಕ್ಯಾಮ್ರಾ ಬೇರೆ, ಕ್ಲೀನಾಗಿ ಕವರ್ ಮಾಡೋಕ್ಕಾಗಲ್ಲ, ಫ್ರೇಮಿಂಗ್ ಫೋಕಸ್ ಎಲ್ಲ ಹೇಗಿರುತ್ತೆ ಹೇಳೋಕ್ಕಾಗಲ್ಲ. ಹುಡುಗರು ಇಲ್ಲೇ ಇದ್ಕೊಟ್ಟಿರೋದು. ಇದಕ್ಕೆ ಅಂದರೆ ಕೆಳಗಡೆ ಇಲ್ಲಿ ಸ್ನಾನ ಮಾಡ್ತಿದ್ದೀವಿ. ಈಗ ಇಲ್ಲಿ ಸ್ನಾನ ಮಾಡಿದ್ರೆ ಅಲ್ಲಿ ಮೇಲೆ ನಿಂತ್ಕೊಂಡ್ರೆ ಕಾಣ್ತದೆ ಕ್ಲೀನಾಗೆಲ್ಲ. ಅದಕ್ಕೋಸ್ಕರ ಸುಮ್ಮನೆ ಮುಜುಗರ ಸೃಷ್ಟಿ ಮಾಡೋದಕ್ಕೋಸ್ಕರ ನಿಂತ್ಕೊಂಡಿರೋದು ಬಂಡೆ ಐಕ್ಲು ಮುಖ ಆಲ್ರೆಡಿ ಅದಕ್ಕೋಸ್ಕರ ಇಟ್ಕೋಬೇಕು, ಕವರ್ ಮಾಡಿದ್ದೆ ಅವ್ರದ್ದು ನಾನು. ಫುಟ್ ಬಾತ್ ಫಾರ್ಮುಲಾ ಕೂಡ ಆಗುತ್ತೆ ಇದು, ಫುಟ್ ಬಾತ್. ಇದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಬ್ಯಾಗ್ ಕೂಡ ಇತ್ತು ಮೇಲೆ ಗರು. ಇದು ಆ್ಯಕ್ಚುಲಿ ಬಟ್ಟೆ ಎಲ್ಲ ಎತ್ಕೋ ಅಂತ ಆ್ಯಕ್ಚುಲಿ ಹಾಕಿರೋದಿಲ್ಲಿ. ನನಗೆ ಎತ್ಕೊಳ್ಳೋಕೆ ಯೂಸ್ ಮಾಡಲಿ ಅಂತ. ಆ ಕಡೆ ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ಯಾರೋ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಹೋಗಿದ್ದವರು ಅವ್ರ ಬ್ಯಾಗ್ ಕೂಡ ಇಟ್ಟಿದ್ರು. ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿತ್ತು ಹೇಳ್ಬೇಕಾದ್ರೆ ಅದು ಬ್ಯಾಗು. ನಾನು ಎತ್ಕೊಳ್ಳೋಕೆ ಹೋಗಲಿಲ್ಲ, ಬೇಡ ಅಂತ. ಯಾಕೆಂದರೆ ಈ ಬಳಸಿರೋ ವಸ್ತುಗಳು ಸವಾಸ ಬೇಡ ಅಂತ ನಾನೇ ಎತ್ಕೊಳ್ಳಿಲ್ಲ. ಸೊ ಇದೆಲ್ಲ ಅದೇ ರಿಲೇಟೆಡ್, ಎಲ್ಲ ಎತ್ಕೋ ಮಜಾ ಮಾಡು ಅಂತ, ಬಳಸ್ಕೊ ಅಂತ. ಆ್ಯಕ್ಚುಲಿ ಯಾರೂ ಇಲ್ಲೇ ಗೊತ್ತು, ಮೇಲೆ ಮಾತ್ರ ಕುತ್ಕೊಂಡಿದ್ದಾರೆ, ಯಾರೂ ಇಲ್ಲ ಇಲ್ಲಿ. ನೋಡೋಣ ತಿನ್ನೋಕ್ಕೆಲ್ಲ ಇಟ್ಕಿಟ್ಟಿದ್ದಾರೆ ಅಂತ ಹೋಗ್ತಾ ಇದ್ದೀರಿ. ಆ್ಯಕ್ಚುಲಿ ಎಷ್ಟೋ ಸರಿ ಇದು ಬಾಳೆಹಣ್ಣು ಇಟ್ಟಿರ್ತಾರೆ, ಜ್ಯೂಸ್ ಇಟ್ಟಿದ್ದಾರೆ. ಇದೆಯೋ ಇಲ್ವೋ ಗೊತ್ತಿಲ್ಲ, ಇರೋ ಹಾಗೆ ಕಾಣ್ತಾ ಇದೆ. ಖಾಲಿ ಡಬ್ಬ ಅಂದ್ಕೊಳ್ತೀನಿ, ಖಾಲಿ ಡಬ್ಬ ಅಂದ್ಕೊಳ್ತೀನಿ. ಅದು ವೆದರ್ ತಿದ್ದಕ್ಕಿಟ್ಟಿರ್ತಾರಲ್ಲ, ಇಲ್ಲಿಗೆ ಬರ್ತಿದೆಲ್ಲ, ಆವಾಗ ಅಲ್ಲೇನು ಕೊಟ್ಟಿಲ್ಲ ಅಂದರೆ ಇಲ್ಲಿ ತಿದ್ದಕ್ಕಿಟ್ಟಿರ್ತಾರೆ. ಅಲ್ಲಿರುವ ಜ್ಯೂಸ್ ಇಟ್ಟಿದ್ದಾರೆ. ಹೇಳ್ತಿದ್ದಿಲ್ಲ ಸುಸ್ತಾಗ್ಬಿಡ್ತಾನೆ ಅಂತ ಇಟ್ಟಿರೋದಷ್ಟೇ, ಜೀವ ಉಳಿಸ್ಕೊ ಅಂತ. ಯಾವುದೋ ಎಣ್ಣೆ ಹೊಡೆಯೋನು ಬಂದಿರ್ತಾರೆ ಅಥವಾ ಸ್ನಾನ ಮಾಡೋ ಬಂದಿರ್ತಾರೆ. ಅದು ಇಲ್ಲಿ ಎಷ್ಟೋ ಸರಿ ಪೂಜೆ ಮಾಡೋ ಹೊತ್ತಲ್ಲಿ ಇಟ್ಟಿರ್ತಾರೆ, ಬಾಳೆಹಣ್ಣು ಇಟ್ಟಿರ್ತಾರೆ. ಬಾಳೆಹಣ್ಣು ತಿಂದ್ಕೊಂಡು ಹೋಗಬೇಕು. ತೆಂಗಿನಕಾಯಿ ಇಟ್ಟಿರ್ತಾರೆ, ತೆಂಗಿನಕಾಯಿಗಳು ಅಷ್ಟೇ. ಇದು ಆ ಕಡೆ ಹೋಗಿಲ್ಲ, ಕೆಳಗಡೆ ಹೋದರೆ ಕಾಣ್ತದೆ ಅಲ್ಲಿ ತೆಂಗಿನಕಾಯಿಗಳು, ಬಾಳೆಹಣ್ಣು. ಆ್ಯಕ್ಚುಲಿ ಇದೆಲ್ಲ ಬಾಳೆಹಣ್ಣು. ಇದು ಕತೆ ಆಲ್ರೆಡಿ ಹೇಳಿದ್ದೆ ನಾನು. ಒಬ್ಬ ಯಾರೋ ಅನ್ಲೋಡಿಂಗ್ ಮಾಡ್ತಾನೆ ಮುಸ್ಲಿಮ್, ಅವನಿಗೆ ರಿಲೇಟೆಡ್ ಅದು ಅಂತ. ಅಂದರೆ ಅವ್ರು ತೊಗೊಬೋದು ಆಗ್ತಾನೆ ಅದೆಲ್ಲ. ಅಲ್ಲಿ ಬಾಳೆಕಾಯಿ ಎಲ್ಲ ಇರುತ್ತೆ ಅಂತ. ಸೊ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ ಬಾಳೆಹಣ್ಣು, ಬಾಳೆಕಾಯಿ. ಅವ್ನು ತೊಗೊಬಂದು ಅವರು ಗೊನೆಗಳೆಲ್ಲ ಲೋಡಿಂಗ್ ಮಾಡ್ತಾರೆ. ಮಿಕ್ಕಿದ್ದು ಯಾವುದು ಸಣ್ಣ ಉಡಿ ಪಡಿ ಎಲ್ಲ ಉದುರ್ಕೊಂಡಿರುತ್ತಲ್ಲ, ಅದನ್ನು ಮುಟ್ಟಕ್ಕೆ ಹೋಗಲ್ಲ. ಅದನ್ನೆಲ್ಲ ತಂದಿಲ್ಲೇ ಬಿಸಾಕಿರ್ತಾರೆ. ಅದು ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ 1 ಚೀಲ 2 ಚೀಲ ಆಗುತ್ತೆ ಅದು. ಅಂದರೆ 2-3 ಚೀಲ ಆಗುವಷ್ಟು ಬಾಳೆಹಣ್ಣು ಬಿದ್ದಿರುತ್ತೆ ಇಲ್ಲಿ. ಸೊ ಅದನ್ನೆಲ್ಲ ತೊಗೊಂಡೋಗ್ತಾರೆ. ಹಸುಗಳು ತಿಂತಾವೆ ಒಂದಷ್ಟು ಹಸುಗಳು ಮೇಯಿಸ್ತಾರಲ್ಲ, ಅವರೇ 1 ಚೀಲ ತೊಗೊಬಂದು ತುಂಬ್ಕೊಂಡು ತೊಗೊಂಡೋಗ್ತಾರೆ. ಆ ಚೀಲ ತುಂಬ್ಕೊಂಡು ಹೋಗೋಷ್ಟು ಬಾಳೆಹಣ್ಣು ಇರುತ್ತೆ ಅಲ್ಲಿ. ನಾನು ಯಾವಾಗಲೂ ತೊಗೊಳಕ್ಕೆ ಹೋಗಿಲ್ಲ ಒಟ್ಟಿಗೆ. ಇನ್ನೂ ನಾನು ಸಾಮಾನು ಈಚೆಗೆ ತೆಗೆದೇ ಇಲ್ಲ, ಆಗಲೇ ಶುರು 3 ಜನ. ಆ್ಯಕ್ಚುಲಿ ಇದು ಊಟದ್ದು ಎಕ್ಸ್ಪ್ಲೇನ್ ಮಾಡಬೇಕಿದ್ದು ಮರ್ತೋಯ್ತು. ಜ್ಯೂಸ್ ಬೆಳಗ್ಗೆ ಏನೇ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೆ ಊಟ ಕೊಟ್ಟಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ ಅಂದರೆ ಗ್ಯಾರಂಟಿ ದೇವಸ್ಥಾನಕ್ಕೆ ಹೋಗ್ತಾನೆ ಅಂತ. ಆ್ಯಕ್ಚುಲಿ ಸ್ಥಳ ಮಾಡ್ತಿಲ್ಲ, ಹಂಗೆ ವಾಪಸ್ ಹೋಗ್ತಾ ಇದ್ದೀನಿ. ನಾಳೆ ಬರ್ತೀನಿ. ಮ್ಯಾಕ್ಸ್ ಮಂಜುಳ ಇಲ್ಲಿ. ಆ್ಯಕ್ಚುಲಿ ಸೈಕಲ್ ಟ್ಯೂಬ್ ಇಟ್ಟಿದ್ದೆ ನಾನು ಒಂದಷ್ಟು, ಎತ್ಕೊಂಡಿದ್ದಾರೆ ಯಾರೋ ಬಡ್ಡೆ ಐಕ್ಲು. ಅದನ್ನು ಏನು ಬಂದಿತ್ತಪ್ಪ, ಇದಕ್ಕೆ ಸುತ್ತೋದಕ್ಕೆ, ಪೈಪಿಗೆ ಸುತ್ತೋದಕ್ಕೆ ಒಂದಷ್ಟು ಟ್ಯೂಬ್ ಇಟ್ಟಿದೆ, ಸೈಕಲ್ ಟ್ಯೂಬು ಎತ್ಕೊಂಡಿದ್ದಾರೆ. ಅದಂತೆ ವಿಗೋ ಬಂದಿದ್ರಲ್ಲ ಹುಡುಗರು, ಅವ್ರದ್ದಿದೆ ಬಹುಶಃ. KA51Y 958. ಬಿಸಿಲು ಇಲ್ಲ. ಆ್ಯಕ್ಚುಲಿ ಬದಲಾರಿಗೆ ಸುಮ್ಕಾಲಿ ಅಂತ ಹೋಗ್ತಾಯಿದ್ದೀನಿ. ನಾನೇ ಹೋಗ್ತಾಯಿದ್ದೀನಿ, ಸುಮ್ಸೂರು ಬೇಕಂತಲೇ ಹೋಗ್ತಾಯಿದ್ದೀನಿ. ಈಗ ಬಿಸಿಲು ಇರಲಿಲ್ಲ, ಎಷ್ಟೊತ್ತವರೆಗೆ ಬಿಸಿಲು ಇರಲಿಲ್ಲ. ಈಗ ಬಿಸಿಲು ಬರ್ತಾಯಿದೆ. ಬಿಸಿಲಿಲ್ಲ ಅಂದ್ಕೊಂಡು ಹೊಟ್ಟೋಗ್ಬಿಡ್ತಾ ಇದ್ದಾರೆ, ನೀನು ಅಂದ್ಕೊಂಡು ಬಿಸಿಲು ಬರೆಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು. ನನ್ನ ಪ್ಲ್ಯಾನೇ ಚೇಂಜ್ ಮಾಡ್ಕೊಳ್ತೀನಿ.
ಸೊ ಹಿಂಗೆ ಹೋಗ್ಬಿಟ್ರೆ ಹತ್ರ ಆಗುತ್ತೆ. ಅದಕ್ಕೋಸ್ಕರ ರೈಲ್ವೆ ಹಡಿ ಮೇಲೇ ಹೋಗ್ತಾಯಿದ್ದೀವಿ. ಆದರೆ ರೈಲ್ವೆ ಹೋಗ್ಬಿಟ್ರೆ ಅಷ್ಟು ಟೈಮ್ ಬೇರೆ, ಮೊಬೈಲಲ್ಲಿ ಪ್ಲಸ್ ಇಂಟರ್ನೆಟ್ ಇಲ್ಲ, ಯಾವ ಟ್ರೈನ್ ಬರುತ್ತೆ ಏನೋ ಗೊತ್ತಿಲ್ಲ, ಬ್ರಿಡ್ಜ್ ಬೇರೆ ಪಕ್ಕದಲ್ಲಿ ಜಾಗ ಖಾಲಿ ಇದೆ, ಆದರೂ ಸಿಗಾಕೊಂಬಿಟ್ರೆ ಕಷ್ಟ. ಓಕೆ, ಕಟ್ ಮಾಡ್ತೀವಿ ಸದ್ಯಕ್ಕೆ. ಇಲ್ಲ ರೆಕಾರ್ಡ್ ಬರ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಟ್ರೈನ್ ಬರೋ ಟೈಮ್ ಇದೆ. ಆ್ಯಕ್ಚುಲಿ ಯಾರು ಅದೇ ಟ್ರೈನ್ ತಗೊಳ್ತಾಯಿದ್ವಿ, ತಲೆ ಗ್ರಹಚಾರ ಕೆಟ್ಟು ಬೇಗ ಬಂದುಬಿಟ್ರೆ ಟ್ರೈನಿಗೆ ಕಷ್ಟ. ಹೇಳಿದೆ ಆಗಲೇ ಟ್ರೈನ್ ಬಂದುಬಿಟ್ರೆ ಕಷ್ಟ, ಅದು ಗ್ರಹಚಾರ ಕೆಟ್ಟು ಅಂತ. ಆ್ಯಕ್ಚುಲಿ ಲೇಟಾಗಿ ಬರ್ತಾಯಿದೆ ಟ್ರೈನು. ಈಗ ಬರ್ತಾಯಿದ್ದಲ್ಲ ಎಕ್ಸ್ಪ್ರೆಸ್ ಇದೆ ಆ್ಯಕ್ಚುಲಿ ಗಾಡಿ. ಇದು ಇವಾಗ ಬರಬಾರ್ದಿತ್ತು, 8 ಗಂಟೆ ಬರಬೇಕಾಗಿದೆ ಎಕ್ಸ್ಪ್ರೆಸ್. ಇದು ಬೆಳಿಗ್ಗೆ 8 o'clock ಬರಬೇಕಾಗಿದೆ ಎಕ್ಸ್ಪ್ರೆಸ್. ಅಲ್ಲಿ ಬಂದಿಲ್ಲ ಆ್ಯಕ್ಚುಲಿ, ಅಂದರೆ ತಡವಾಗಿ ಚಲಿಸಲಿದೆ ಅಂತ ಬೋರ್ಡ್ ಹಾಕಿದ್ರು. ಸೊ ಅದು ಗಾಡಿ ಬರ್ತಾ ಇರೋದು ಈಗ. ಹೇಳಬೇಕು ಅಂದರೆ ರೆಕಾರ್ಡ್ ಆಗ್ತಿದ್ವಿ ಅಲ್ವ ನನಗೂ ಗೊತ್ತಿಲ್ಲ. ರೆಕಾರ್ಡ್ ಹಿಡನ್ ಕ್ಯಾಮ್ರಾ, ಇದು ಬಿಸಿಲಿದೆ ಏನು ಕಾಣ್ತಾ ಇಲ್ಲ ಔಟಲ್ಲಿ. ಕ್ಯಾಮ್ರಾ ಅಂತೂ ಇಟ್ಕೊಂಡಿದ್ರಿ ಫ್ರೇಮಿಂಗಲ್ಲಿ, ಅದು ಎಷ್ಟರ ಮಟ್ಟಿಗೆ ಹೋಗುತ್ತಾ. ಎಕ್ಸ್ಪ್ರೆಸ್ ಗಾಡಿ ಅದು. ಇಲ್ಲಿ ಅಲ್ಲೆಲ್ಲಿಗೆ ಹೋದ್ರು ಶರೇಶ್ವರ ಕಾಟ ತಪ್ಪಲ್ಲ ಹೋಗುತ್ತೆ. ಹಾಗೆ ಸುಳಭ ಅಲ್ಲೂ ಒಬ್ಬ ಬರ್ತಾವೆ ಇವರು. ಇದ್ರಿಗೆ ಸ್ಟ್ರೈಟು ಒಬ್ಬ ದೊಡ್ಡದು ದಳಪತಿ ಥರ ವಾಕ್ ಮಾಡ್ಕೊಬರ್ತಾವ್ರೆ, ಅಳ ಆಡಿಸ್ಕೊಂಡು ಕೈಗಳ. ಹತ್ರಕ್ಕೆ ಹೋದ ಬಂದಾಗ ಕ್ಯಾವರ್ ಮಾಡ್ತೀನಿ, ತುಂಬ ದೂರ ಇದ್ದಾನೆ, ಕಟ್ ಮಾಡ್ತೀನಿ ಕ್ಯಾಮರಾ. ಆ್ಯಕ್ಚುಲಿ ಮೈಸೂರು ಟಾಪ್ ಪೊಲೀಸ್ ಬ್ಯಾಗ್ ಇದೆ ಒಂದು. ಮೈಸೂರು ಟಾಪ್ ಪೊಲೀಸ್ ಬ್ಯಾಗು. ಅವ್ರು ವಾಕಿಂಗ್ ಸ್ಟೈಲ್ ಘಟ ನೋಡಿದ್ರೆ ದುರ್ಗ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಂಜುನಾಥ್ ಇದ್ದಾಳಲ್ಲ, ಅವ್ರು ಬಾಲೆಗೋಚಿ ಥರ ಕಾಣ್ತಾನೆ. ಒಳ್ಳೆ ವ್ಯೂ ಬರ್ತಾ ಇಲ್ಲಿಲ್ಲ. ಇಲ್ಲೆಲ್ಲ ಹೋಗಿದ್ದೀನಿ ಆ್ಯಕ್ಚುಲಿ ಆ ಸ್ಪಾಟ್ಗಳಿಗೆ, ಅಲ್ಲೆಲ್ಲ ಓಡಾಡ್ಕೊಂಬಂದಿದ್ದೀನಿ. ಕಾಲಿಗೆ ಸ್ಲಿಪ್ಪರ್ ಶೂಸ್ ಏನಾರು ಇದ್ದರೆ ಹೋಗ್ಬೋದು, ತಿಂದೆ ನೀಟಾಗಿ ಹೋಗ್ಬೋದು ಈ ಸ್ಪಾಟ್ಗಳಿಗೆಲ್ಲ. ಜೊತೆಗೆ ಸ್ವಿಮ್ಮಿಂಗ್ ಬರೋಲ್ಲ, ಅದು ಕಷ್ಟ. ಸ್ವಿಮ್ಮಿಂಗ್ ಕಲಿಬೇಕು ಅಂತ ಎಷ್ಟೊಂದು ಟೈಮ್ ಮಾಡ್ತೀನಿ, ಟ್ರೈ ಮಾಡ್ತೀನಿ, ಆಗೋದೇ ಇಲ್ಲ. ಏನಾರು ಒಂದು ಸಮಸ್ಯೆಗಳು ಇಟ್ಕೊಳುತ್ತೆ. ಸ್ವಿಮ್ಮಿಂಗ್ ಮಾಡೋದು ಯಾಕೆ ಸ್ವಿಮ್ಮಿಂಗ್ ಕಲಿಯೋಕ್ಕೆ ಹೋಗಿಲ್ಲ ಅಂದರೆ 2 ಮೇಜರ್ ರೀಸನ್ಸ್. ಒಂದು, ಊಟ ಇರೋಲ್ಲ. ಸ್ವಿಮ್ ಮಾಡಿಬಿಟ್ರೆ ಹೆವಿ ಹೊಟ್ಟೆ ಹಸುತ್ತೆ, ಎನರ್ಜಿ ಲಾಸ್ ಆಗುತ್ತಲ್ಲ, ಹೆವಿ ಹೊಟ್ಟೆ ಹಸುತ್ತೆ, ಊಟ ಸಿಗೋಲ್ಲ, ಸಿಕ್ಕಾಬಿಟ್ಟೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗೋಲ್ಲ. ಇನ್ನೊಂದು, ಸೆಕ್ಯೂರಿಟಿ ಇಲ್ಲ. ಅಪ್ಪಿ ಕೊಚ್ಕಿಚ್ಕೊಂಡು ಹೋಗ್ಬಿಟ್ರೆ ಹಿಡ್ಕೊಳ್ಳೋಕೆ ಯಾರು ಇರ್ತಾರೆ, ಅದಕ್ಕೆ ಹೋಗಿಲ್ಲ. ಸ್ವಿಮ್ಮಿಂಗ್ 2 ಮೇಜರ್ ರೀಸನ್ಸಿಂದ ಸ್ವಿಮ್ಮಿಂಗ್ ಕಲ್ತಿಲ್ಲ ನಾನು. ನನ್ನ ನ್ಯೂಸ್ ಬ್ರೇಕ್ ಆಗ್ತಿದ್ದಂಗೆ ಫಸ್ಟ್ ಒಂದು 3-4 ತಿಂಗಳು ಖಂಡಿತ ಬೇರೆ ಯಾವ ಕೆಲಸಕ್ಕೂ ಕೈ ಹಾಕಲ್ಲ. ಪರ್ಸನಲ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ಮಾತ್ರ ಫೋಕಸ್ ಮಾಡ್ತೀನಿ. ಈ ರೈಲ್ವೆ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಬೆಸ್ಟ್ ಟೆಕ್ನಾಲಜಿಯಿಂದ ಒಳ್ಳೆಯದು, ಸಕ್ಕತ್ ಅಡ್ವಾನ್ಸ್ ಟೆಕ್ನಾಲಜಿಗಳಿಗೆ ಹೋಗೋದು, ಹೆವಿ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ಟೆಕ್ನಾಲಜಿ ಹೆಂಗೆ ಬಿಡ್ಸ್ಕೊಂಡಿದ್ದಾರೆ ಇದು ಯಾವನೋ ಇದೆಲ್ಲ ಯಾಕೆ ಬೇರೆ ಬರ್ಕೊಂಡಿರೋದು ಜಾಗ ಕಡಿತಾವೆ ಇಲ್ಲ. ನಮ್ಮ ತಂದೆ ತಾಯಿಗಳು ಇದೇ ಕೆಲಸ ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ಅವರು ಅದೇ ಪುಟ್ಸಾಬಿ ಅವ್ರದ್ದು ಉಲ್ಟಾ ಎಲ್ಲ. ಎಲ್ಲರೂ ಎಲ್ಲ ವಿಲನ್ಗಳು. ನಮ್ಮ ಪುಟ್ಸಾಬಿಯವ್ರು, ನಮ್ಮ ತಂದೆ ಪುಟ್ಸಾಬಿಯವರು ವಿಲನೇ. ಎಲ್ಲ ವಿಲನ್ಗಳೇನು ಮಾಡ್ತಾರೆ, ತಮ್ಮ ಅಕ್ಕಪಕ್ಕ ಇರೋರು ಅಥವಾ ಸಿಕ್ತವ್ರ ಖಾಲಿ ಜಾಗಕ್ಕೆಲ್ಲ ಬೆಲೆ ಹಾಕ್ಕೊಂಡು ತಾವು ಆಸ್ತಿ ಮಾಡ್ಕೊಳ್ತಾರೆ. ನಮ್ಮನೆ ಇರೋ ವಿಲನ್ನು ತಮ್ಮನೆ ಆಸ್ತಿನ, ತಮ್ಮನೆ ಇದನ್ನು, ಅದು ಜಮೀನನ್ನು ಬೇರೆಯವ್ರಿಗೆ ಕೊಟ್ಕೊಂಡಿರೋದು. ಅಂಥ ವಿಲನ್ ನಮಗೆ ಸಿಕ್ಕಿರೋದು. ಏನು ಮಾಡೋಣ, ಉಲ್ಟಾ ವಿಲನ್ ನಮ್ಮದು. ಎಲ್ಲರೂ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಾರೆ ಅಂತ ನಮ್ಮ ಡ್ಯಾಡಿ ಇರೋದು. ಸದ್ಯಕ್ಕೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದರೆ ಬೇರೆಯವ್ರಿಗೆ ಸಹಾಯ ಮಾಡಿದ್ದಾರೆ, ಮನೆಯವ್ರಿಗೆ ದೋಖ ಮಾಡಿದ್ದಾರೆ. ಆದರೆ ಆ್ಯಕ್ಚುಲಿ ವಿಲನ್ಗಳು ಹಂಗೆ ಮಾಡಲ್ಲ. ಊರವ್ರಿಗೆಲ್ಲ ಅಪಚಾರ ಮಾಡಿ ತಾವು ಒಳ್ಳೆ ತಮ್ಮನೆಗೆ ತಮಗೆ ಒಳ್ಳೇದು ಮಾಡ್ಕೊಳ್ತಾರೆ ವಿಲನ್ಗಳು. ಸೊ ಇದು ಉಲ್ಟಾ, ನಮ್ಮನೆ ವಿಲನು, ನಮ್ಮನೆ ಒಳ್ಳೆಯದು ಉಲ್ಟಾ. ತಾವು ಹಾಳಾದ್ರೂ ಪರವಾಗಿಲ್ಲ, ಮನೆಯವ್ರದ್ದು ಹಾಳು ಮಾಡಿಬಿಟ್ಟು ಬೇರೆಯವ್ರ ಕಡೆ ಉದ್ಧಾರ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ಕೆಲಸ ಮಾಡಿರೋದು ಈಗ ಅವ್ರು.
ತುಟ್ಟಿ ಪಾತ್ರೆ ಊಟ ಅಂತೂ ತಂದು ಚಚ್ಚಿ ಕೆಳಗ್ತಾರೆಗಳು. ಯಾವುದೋ ವಿಶಾಲ್ ವರುಣ್ ಅಲ್ಲ, ವಿಶಾಲ್ ಅರುಣ್ ಲೀಡರ್ ನೇಮ್ಗಳು ಆ್ಯಕ್ಚುಲಿ ಇರೋದು ಯಾರೋ ಗೊತ್ತಿಲ್ಲ. ಸ್ವಲ್ಪ ಪರವಾಗಿಲ್ಲ. ಈ ಸರಿ ಅರೌಂಡ್ 1 ವೀಕಿಂದ ನಾನು ಇಲ್ಲೇ ಊಟ ಮಾಡ್ತಾ ಇರೋದು. ಕರೆಕ್ಟಾಗಿ ಇವ್ರುಗಳೇ ಜಾಸ್ತಿ ತರ್ತಾ ಇದ್ದಾರೆ. ಬೆಳಿಗ್ಗೆ ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ಸಾಯಂಕಾಲ. ನೆನ್ನೆ ಸಾಯಂಕಾಲದ ಇಲ್ಲೇ ಊಟ ಹೋಗ್ತೀವಿ. ಮಧ್ಯಾಹ್ನ ಸಾಯಂಕಾಲ ಕರೆಕ್ಟಾಗಿ 2 ಪ್ರತಿದಿನ ಸಿಗ್ತಾಯಿತ್ತು. ಮೊನ್ನೆ ಏನೋ ಒಂದು ದಿವಸ ಸಿಕ್ಕಿಲ್ಲ ಅಷ್ಟೇ. ಆದರೆ ಬೇರೆಯವ್ರು ಬಂದಿದ್ದರು ಆಲ್ಟರ್ನೇಟ್. ಅದೇ ಮಲ್ಲಿಕಾರ್ಜುನ ಖರ್ಗೆ ಕಡೆಯವರು ಬಂದಿರಲ್ಲ, ಅವ್ರ ಕಡೆಯವರು, ಪ್ರಿಯಾಂಕ್ ಖರ್ಗೆ ಕಡೆಯವರು. ಸೊ ಅವತ್ತು ಇವ್ರು ಬಂದಿರಲಿಲ್ಲ, ಮಿಕ್ಕಿದ ದಿವಸ ಬಂದಿದ್ದರು. ಪರವಾಗಿಲ್ಲ, ಕೊಡ್ತಾ ಇದ್ದಾರೆ. ಫ್ಯಾಕ್ಟ್ ಏನಪ್ಪ ಅಂದರೆ ಚಪಾತಿ ತಿಂದು ತುಂಬ ದಿನ ಆಗೋಗಿತ್ತು. ಅದು ಈ ರೇಂಜಿನ ಚಪಾತಿ ತಿಂದು ತುಟ್ಟಿ ಪಾತ್ರೆ. ಅದು ಶಿವಶಕ್ತಿ ಅಂತ ಏನೋ ಹೆಸರು ಬದಲಾಯಿಸ್ಕೊಂಡಿದ್ದಾರೆ. ಇನ್ನೊಂದು ಯೂನಿಟಿ 2 ಯೂನಿಟ್ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಉಪ್ಪಿಟ್ಟು ತಿಂದೆ, ಕೇಸರಿಬಾತ್ ತಿಂದೆ, ದೋಸೆ ತಿಂದೆ, ಈಗ ಚಪಾತಿ ತೋರಿಸ್ತಾ ಇದೆ. ಡಿಸ್ಟ್ರಿಬ್ಯೂಷನ್ಗೆ ಕ್ರಿಶ್ಚಿಯನ್ಸ್ ಕೂಡ ಬಂದರು. ಬ್ಲೂ ಕಲರ್ ಮ್ಯಾನು. ಊಟ ಎಲ್ಲ ಒದ್ದಾಡ್ಸಾಯ್ತಿದೆ. ಸೆಕೆಂಡ್ ಟೈಮ್ ಬಂದಾಗ ಮುಂದೆ ಅಂತ ಎಲ್ಲರೂ ಈ ಸರಿ ಲಾಸ್ಟ್ ಟೈಮು ಸೆಕೆಂಡ್ ಟೈಮ್ ಅಲ್ಲ, ಎಷ್ಟೊಂದು ಸರಿ ಹಿಂಗೆ ಬ್ರೇಕಪ್ ತೊಗೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಈಗ ಈ ಸರಿ ಸ್ಟಾರ್ಟ್ ಮಾಡಿ 1 ವೀಕ್ ಆಯಿತು. ಕ್ಲೋಸ್ ಟು ವೀಕ್, 1 ವೀಕು ಕೂಡ ಆಗಿಲ್ಲ. ಹೆಚ್ಚು ಕಮ್ಮಿ ಹತ್ರ 1 ವಾರ ಆಯಿತು. ಎದ್ವಾತದ ಗುರು ಊಟ ಬಂದು ಚಿಕನ್ನು ಮಟನ್ ಎಲ್ಲ ಕೊಟ್ಟು ಹುಟ್ಟಿದ್ದಾರೆ. ಒಂದು ಮನೆ ತಿಂದಲ್ಲ, ಒಂದು ಪರೋಟ, ಚಿಕನ್ ಪೀಸು, ಅದು 2 ಥರದ್ದು, 2 ಥರ ಚಿಕನ್ ಪೀಸ್, ಅದು ತಾಳು ಮೇಲೆಲ್ಲ ಕೊಟ್ಟೋಗಿರ್ತಾಯಿದ್ದು. ಅಷ್ಟೇ ಈ ರೀತಿ ಇರೋದಿಲ್ಲ. ಹೋಟೆಲ್ ಯಾವತ್ತು ಚಿಕನ್ ಕೊಟ್ಟರೆ ಯಾರೋ ಒಬ್ಬರು ಚಿಕನ್ ಅಂದರೆ 1 ಕಬಾಬು ಮತ್ತು ಇನ್ನೊಂದು ಚಿಕನ್ ಫ್ರೈ, 2 ಥರ ಚಿಕನ್ ಫ್ರೈ, ಒಂದು ಮತ್ತು ಚಿಕನ್ ಕರಿ ಪ್ಲಸ್ 4 ಪರೋಟ ಚಿಕ್ಕದಿತ್ತು. ಅದ್ರ 4 ಪರೋಟ ಬಿಟ್ಟು ಕೊಟ್ಟಿದ್ದು, ಹೇಳ್ಬಾರ್ದು ಚಿಕ್ಕದು ಅಂತ. ಚೆನ್ನಾಗಿತ್ತು, ಆದರೆ ಅದ್ಭುತವಾಗಿತ್ತು. ಊಟ ಎಲ್ಲ ಅದ್ಭುತವಾಗಿತ್ತು. ಚಿಕನ್ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ಜನ ಬಿದ್ದಕ್ಕೋ ಬಿಡ್ತಾವೆ, ಜಾಸ್ತಿ ಆಗ್ತವ್ರೆ. ಜನ ಇರ್ತವ್ರೆ ಅಲ್ಲಿ. ಅವ್ರ ಹತ್ರ ಈಗ ಊಟ ಇಸ್ಕೊಳ್ತಿದ್ದಾರಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಊಟ ಮಾಡಿದ್ದಾರೆ. ತುಟ್ಟಿ ಪಾತ್ರೆ ಊಟ ಕೊಟ್ಟರಲ್ಲ, ಹೊಟ್ಟೆ ತುಂಬ ಊಟ ಹಾಕಿರ್ಬೋದು. ನಾನೇ ಹೇಳ್ತಾ ಇದೆಯಲ್ಲ, ಉಪ್ಪಿಟ್ಟು, ಕೇಸರಿಬಾತು, ದೋಸೆ, ಚಪಾತಿ ಇಷ್ಟು ತಿಂದಿದ್ದು, ಪಲ್ಯ, ಚಟ್ನಿ ಏನು ಬೇಕು ಎಲ್ಲ ತಿಂದಿದ್ದು. ಲಾಸ್ಟಲ್ಲಿ ಪಕೋಡನ ಬಜ್ಜಿನ ಏನೋ ಏನೋ ಡಿಸ್ಟ್ರಿಬ್ಯೂಷನ್ ಮಾಡೋದು, ಅದು ಆ್ಯಕ್ಚುಲಿ ಹೋಗಲಿಲ್ಲ. ಸೊ ಎಷ್ಟೋ ಡಿಸ್ಟ್ರಿಬ್ಯೂಷನ್ ನಡೀತಾಯಿತ್ತು, ಎಲ್ಲ ತಿಂದವ್ರು ಅವರು. ಅದು 2 ಪ್ಯಾಕೆಟ್ ಇಸ್ಕೊಡ್ತಾರೆ. ಏನು ಮಾಡ್ತಾರೆ ಈಗಂತೂ ತಿನ್ನೋಕ್ಕಾಗಲ್ಲ. ಸಾಯಂಕಾಲವರೆಗೆ ಅದು ಬದುಕೋದೇ ಡೌಟು. ಬಹುಶಃ ಅದು ಅಳಿಸ್ಕೊಂಡಿರುತ್ತೆ ಅಂದ್ಕೊಳ್ತೀವಿ. ಬದುಕಿದ್ರೆ ಅವ್ರು ತಿಂದು ಕಟ್ಟೆ ಆಗ್ತಾಗಲ್ಲ. ಇವತ್ತು ನಾನು ಇಲ್ಲಿ ಬೇರೆ ಐಟಮ್ಗಳೆಲ್ಲ ಬರ್ತವೆ. ಇವರು ಕೂಡ ತುಟ್ಟಿ ಪಾತ್ರೆ ಸಾಯಂಕಾಲನೂ ಬರೋ ಸಾಧ್ಯತೆ ಇದೆ. ಸುಮ್ಮನೆ ಎಲ್ಲ ವೇಸ್ಟ್ ಮಾಡ್ತಾರೆ. ಬಡಿಬೇಕು ಸುಮ್ಮನೆ ಇಸ್ಕೊಂಡು ಅದೇ ಬೇಜಾರು. ತಿನ್ನೋಕ್ಕದಲ್ಲೇ ಸಾಯ್ತಾ ಇರ್ತೀವಿ. ತಂದು ಇಸ್ಕೊಡೋಕೆ ಅಲ್ಲಿ ಇಲ್ಲಿ ಬಿಸಾಕ್ಬೋದು. ಕೆಂಚ ಆಟೋ ಹೋಗ್ತಾ ಇದೆ. ಆ್ಯಕ್ಚುಲಿ ನಂಜನಗೂಡಿಗೆ ಲಿಫ್ಟ್ ತೊಗೊಂಡೋಗು ಅಂತ ಆ್ಯಕ್ಚುಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿರೋದು ಬೇಗ. ಬಿಳಿ ಪಂಚಾಯತ್ಲೆಲ್ಲ ಸಾಯ್ತಾನೆ ಊಟ ಹಾಕಾಕ್ಬಿಟ್ಟಿದೆ. ಹೊಸಬಾವ್ದು ಇತ್ತೀಚೆಗೆ ಇವತ್ತೇ ಫಸ್ಟ್ ಓಡ್ತಾ ಇರೋದು. ಊಟ ಹಾಕೋದು ಸಾಯ್ತಾ ಇದೆ ಜನಗಳು. ಎಲ್ಲ ತಿಂದು ಬಿಸಾಡಿರೋದು ನಿಂತ್ಕೊಳ್ಳೋದು ಇಷ್ಟ ಇಲ್ಲ. ಎಷ್ಟು ಊಟ ಎಲ್ಲ ಚೆಲ್ಲಾಡಿದ್ದಾರೆ. ಅಲ್ಲಿ ಈಸ್ಕೊಳ್ತಾರೆ, ಇಲ್ಲಿ ಮರದೇ ಅಲ್ಲಿ ಈಸ್ಕೊಳ್ಳೋದು, ಇತ್ತಂದು ಬಿಸಾಕೋದು. ಎಲ್ಲರೂ 2 ಪೊಟ್ಟ 2 ಒಂದೊಂದು ಕೈಲಿ 2 ಚಿಕ್ಕ ಮಕ್ಳು ಬಿಸ್ಕೆಟ್ ಪ್ಯಾಕೆಟ್ ಹಿಡ್ಕೊತಾರೆ. 2 ಕೈಗೆ ಒಂದೋದಕ್ಕೂ ಹಾಗೆ ಪೀಸ್ ಇಟ್ಕೊಂಡಿದ್ದಾರೆ. 10 ಗಂಟೆ ಅಲ್ಲ 3 ಗಂಟೆ ತಿಂದಿದ್ದಾರೆ ಆಲ್ರೆಡಿ. ಮೂಗುವರೆಗೂ ತಿಂದಿದ್ದು 2 ಕೈಗೂ ಒಂದೊಂದು ಇಸ್ಕೊಂಡು ಹೋಗ್ತಾರೆ. ಇದು ಎಲ್ಲ ಬರಗಳಿಂದನೂ ಗೊಬ್ಬರ ಆಗಲಿ ಅಂತ ಇಟ್ಟಿರೋದು. ಗೊಬ್ಬರ ಮಾಡ್ತಾವಲ್ಲ. ಎಲ್ಲ ತೋರಿಸ್ಕೊಬೋದೇ ಅಲ್ವಾ. ಅದೇ
ರಾಜೇಶ್ ಹತ್ರ ಹೊಡೆಸಳ ಇದ್ರ ಕಾಯ್ಕೊಂಡು ಪೂಮ ಬ್ಯಾಗ್ ಮಗ ಹೋಗಿಗೆಲ್ಲ ಒರ್ಸ್ಕೊತದಲ್ಲ ಅದು ರಾಜೇಶ್ ಔಟ್ ಆಗ್ತದಲ್ಲ ಈಗ ಮುಂಚೆ 12 ಗಂಟೆ ಈಗ ಆಲ್ಮೋಸ್ಟು ಟೈಮ್ ನೋಡಿಲ್ಲ ನಾನು ಆ್ಯಕ್ಚುಲಿ ಅಪ್ರಾಕ್ಸಿಮೇಟ್ 12 ಗಂಟೆ ಮೇಲೆ ಆಗಿರುತ್ತೆ ಅಂದ್ಕೊಂಡಿದ್ದೀನಿ 12 to 12:30 ಟೈಮ್ ಆಗಿರುತ್ತೆ. ಅದಕ್ಕೆ ರಾಜೇಶ್ ಹತ್ರ ಊಟ ಸಲ ನಿಂತಿರ್ಬೋದು. ಅಲ್ಲೇ ಗಾಡಿ ಅವಳೇ ಒಳಗೆ ಹೆಚ್ಚಲ್ಲ ಒರಿಜಿನಲ್ ಗಾಡಿ. ಆ್ಯಕ್ಚುಲಿ ಫಸ್ಟ್ ಅವ್ರ ಅಣ್ಣ ಏನೋ ಓಡಿಸ್ತಾ ಇರೋದು. ನನ್ನ ಪ್ರಕಾರ ಇವರು ಇವತ್ತವರೆಗೆ ಓಡಿಸಿರೋದೆಲ್ಲ ಹಳೆ ಬಾಟ್ಲೆ ಖಾಲಿ ಸೀಸ ಸೆಕೆಂಡ್ ಹ್ಯಾಂಡ್ ಗಾಡಿಗಳೇ. ಫಸ್ಟ್ ಗಾಡಿಗಳು ಯಾರೋ ಅವ್ರ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬರು ತೊಗೊಂಡು ಓಡಿಸ್ತಾರೆ. ಬಹುಶಃ ಅದು ಅವ್ರ ಅಣ್ಣ ಇರಬೇಕು ಅಂದ್ಕೊಳ್ತೀನಿ. ಅವ್ರ ಬ್ರದರ್ ಎಲ್ಡರ್ ಬ್ರದರ್ ಇದ್ದಾನೆ ಅಂತ ಅಂದ್ಕೊಳ್ತೀನಿ. ನನಗೆ ಗೊತ್ತಿಲ್ಲ. ತಮ್ಮ ಇದ್ದಾನೆ, ಐ ಆಮ್ ಶ್ಯೂರ್ ಅಬೌಟ್ ಇಟ್. ತಮ್ಮ ಇದ್ದಾನೆ, ಅಣ್ಣನೂ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಅವನ ಹೆಸರು ಕೂಡ SH ಇಂದ ಶುರು ಆಗ್ಬೋದು. ಬಹುಶಃ ಕಿರಿಕ್ ಕ್ಯಾಂಡಿಡೇಟ್ ಆ ಬಡ್ಡಿ ಮಗನೇ. ಅವ್ರ ಅಣ್ಣನ ದೊಡ್ಡ ಅಣ್ಣನೇ ಇದ್ದಾನಲ್ಲ, ಅವನೇ ಕಿರಿಕ್ ಕ್ಯಾಂಡಿಡೇಟು. ಬಹುಶಃ ಇವಳು 2ನೇ ಇರಬೇಕು. ಇವಳು ತಮ್ಮ ಇನ್ನೊಬ್ಬ ಅವ್ನು 3ನೇ ಇರಬೇಕು. ಸೊ ಇವಳು ಲೆಫ್ಟ್ ವಿಂಗಿಗೆ ಬರ್ತಾಳೆ. ನಂಬರ್ 11ಗೆ ಬರ್ಬೋದು ಅಂತ ಅಂದ್ಕೊಳ್ತೀನಿ. ನಂಬರ್ 1 ಬರಲ್ಲ, ನಂಬರ್ 11ಗೆ ಬರ್ಬೋದು. ಇವ್ರ ಅಣ್ಣ ನಂಬರ್ 1 ತೊಗೊಂಡು ಓಡಿಸ್ತಾನೆ. ಸೊ ಅದನ್ನು ಇವಳು ರೀಡು ಮಾಡ್ತಾಳೆ. ವಾಷಿಂಗ್ಟನ್ ಕಮ್ಮಿ ಬರುತ್ತಲ್ಲ, ಅದು 1 to 10 ಆದಮೇಲೆ ಪುನಃ 11 ಬರ್ತಾಳೆ. ರೀಡು ಮಾಡ್ತಾಳೆ ಹೊಡಕ್ಕೆ ಬಲ್ಗಳು. ಅದಕ್ಕೋಸ್ಕರ ಯಾವಾಗಲೂ ಹಳೆ ಬಟ್ಲೆ ಕಳಿಸಿ ಸರ್ JQ9875 ಓಲಾ ಗಾಡಿ. ಇವಳು ಹಳೆ ಬಟ್ಲೆ ಕಳಿಸಿ ಇವಳು ರೀಡು ಮಾಡ್ತಾಳೆ. ಅವ್ರ ಅಣ್ಣ ಏನು ಮಾಡಿದ್ರು ರೀಡು ಮಾಡೋದು. ಸೊ ಇವಳೇನೇ ಮಾಡಬೇಕಾದ್ರೆ ಇವಳಿಗಿಂತ ಮುಂಚೆ ಅವ್ರ ಅಣ್ಣ ಮಾಡೋದು. ಅದಕ್ಕೆ ಇಷ್ಟೆಲ್ಲ ಪಚಿತಿ ಬರ್ತಾ ಇರೋದು. ಇದು ಡಿಕೋಡ್ ಬರ್ತೀವಿ ದಿನ. ಹಳೆ ಬಾಟ್ಲೆ ಕಳಿಸಿ ಒಂದು ಕಥೆ ಕಳಿಸ್ತೀನಿ ಅವಳಜ್ಜಿ. ಇವನಿದ್ದಾಗ ನನಗೆಲ್ಲ ತೊಂದರೆ ತಪ್ಪಿದೆ ಜಾಸ್ತಿ. ಒಂದು ಕತೆ ಮಾಡ್ತೀನಿ ಇವಾಗ. ವಿತ್ ಫ್ಯಾಷನ್ಸ್ ಅಂಗಡಿ ರಿನೋವೇಷನ್ ನಡೀತಾ ಇದೆ. ಭಾರತ್ ಪೆಟ್ರೋಲಿಯಮ್ಸ್ KA11B2336 KA11 ಅದು KA11 ಹೇಳಿಲ್ವಾ ನಂಬರ್ 11 ಇವಳು ಅಂತ. ಅವರು ಅಣ್ಣ ನಂಬರ್ 1 ಇರಬೇಕು. ಅವ್ರ ಅಣ್ಣ ನಂಬರ್ 1 ಟೈಮ್ ಮಾಡ್ಕೊಳ್ತಾರೆ. ಇವಳು ನಂಬರ್ 11. ಬಹುಶಃ ಇವಳಿಗೆ ರಾಜೇಶ್ವರ ಬಾಲಕಕ್ಕೆ ಇವಳು ಇವಳನ್ನ ಅಬ್ಸರ್ವೇಷನ್ ಮಾಡಿರೋ ಪ್ರಕಾರ ಇವಳೊಬ್ಬ ಅಣ್ಣ ಖಂಡಿತ ಇದ್ದೇ ಇರ್ತದೆ. ಅವ್ರ ಹೆಸರು ಕೂಡ SH ಇಂದನೇ ಶುರುವಾಗುತ್ತೆ ಅಥವಾ S ಇಂದ ಶುರುವಾಗುತ್ತೆ. ಚರಣ ಬಾಲಕಿ S ಇಂದ ಶುರುವಾಗುತ್ತೆ. ಫಸ್ಟ್ ಅವನೇ ಎಲ್ಲ ಕ್ಲೈಮ್ ಮಾಡ್ಕೊತಾ ಇರೋದು. ಇವಳು ರೀಡು ಮಾಡ್ತಾ ಇದ್ದಾಳೆ. ಅವ್ರಣ್ಣ ಏನು ಮಾಡೋದು. ಇವಳು ದೋಸೆ ತಿನ್ನೋದಕ್ಕಿಂತ ಮತ್ತು ಅವ್ರ ಅಣ್ಣ ಖಾಲಿ ತಟ್ಟೆ ಕೊಡ್ತಾನೆ. ಆಮೇಲೆ ಅಲ್ಲಿ ತಟ್ಟೆಗೆ ದೋಸೆ ಕೊಂಡು ತಿನ್ನೋದಿಲ್ಲ ಹೊಡಕ್ಕೆ ವಾಲ್ಯೂ. ಇವಳಿದ್ದಾಗ ನಮಗೆಲ್ಲ ತೊಂದರೆ ತಪ್ಪತ್ರೆಗಳು ಬರ್ತಾ ಇರೋದು. ಡೀಕೋಡ್ ಮಾಡ್ತೀನಿ ಹೆಜ್ಜೆ. ಫಸ್ಟು ಇವಳಿಗಿಂತ ಮುಂಚೆ ರನ್ನಿಂಗ್ ಕೈಗೆ ಕೋಡ್ ಹಾಕ್ಸ್ಬೇಕು. ಸರಿ ಹೋಯ್ತದೆ ಅವಾಗ. ಈಗ ಜಸ್ಟ್ ಕ್ಯಾಮ್ರಾ ಆಫ್ ಮಾಡಿದೆ. ಆಗಲೇ ಒಂದು ಕವರ್ ಮಾಡಬೇಕಾಗ್ಬತ್ತು. ಹಿಂದೆ ಬರ್ತಾವನೆ ಒಂದು ಇರಲಿ JZ2541 R1 ಹೆವಿ R1 ಇದು 31 ET 3206 ST 125. ಅದು ಗಾಡಿ ಎತ್ತಕ್ಕೆ ಮುಂಚೆ ಕಾಲು ತೆಗೆಸೋ ಪ್ರಯತ್ನ ಮಾಡ್ದೆ. ಕ್ಯಾಮ್ರಾ ಆಫ್ ಮಾಡೋಕ್ಕೂ ಗಾಡಿ ಎತ್ತಕ್ಕೂ ಒಂದೇ ಆಯಿತು. ಮತ್ತೆ ಆನ್ ಮಾಡಿಕೊಂಡೆ. ಇಲ್ಲೇ ಕ್ಲೀನಾಗಿ ಕವರ್ ಆಗಿಬಿಡ್ತಿದ್ದ. ಇವೊಂದು ರಾಂಗ್ ವೇ ಒಂದು ಗೋಳಿ ಮಾಡೋದು. ಲೆಗ್ ಲೈಟ್ ಆನ್ ಮಾಡ್ಕೊಬರ್ತಿರೋದು ಸುಸ್ತಾಗ್ಬಿಡ್ತದೆ ನನಗೆ. ಇರ್ಬಿಡ್ತಿಲ್ಲ ಅದಕ್ಕೆ. JX3440 ಗಾಡಿ ಇದು. ಹೌದಿಲ್ಲ ಬಪ್ಪ ನೀನು ಆಟ ಆಡೋಲ್ಲ. ಬುರ್ಗಲ್ಲ ಎಲ್ರಿಗೂ ಪರಿಚಯ ಆಗೋದು. ಅವಳು ರಾಂಗ್ ವೇ ಬರ್ತಿರೋದು. HX3805. ಆ್ಯಕ್ಚುಲಿ ಈಗ ಹೋಗಿದ್ದೀರಿ ಅವಳು ಹೊಡ್ಕೊಂಡು ಹೋಗ್ತಾಯಿದ್ದು. ಇವರು ತರದಾಗ್ತಾ ಇರೋದು ಕೂಡ ರಾಂಗ್ ವೇಗೆ. 53 ML 6463 ರಾಂಗ್ ವೇ ಏನು ಹೋಗ್ತಾ ಇರೋದು. 53 ML 6463 ಇವ್ರು ಬರ್ತಿರೋದೆಲ್ಲ ರಾಂಗ್ ವೇ. GT84 ಇಬ್ಬರದು ಫುಡ್ ರೆಸ್ಟ್ 11EX4747 ಹೈಡ್ ಆಗೋಯ್ತು. ಈ ಸುಳೆ ಮಗನ ಏನಪ್ಪ ಕಂಡುಹಿಡಿಯೋದು. ಯಾವ ಬೋಳೆ ಮಗ ಇವ್ರುಗಳಿಗೆ ವಿತೌಟ್ ನಂಬರ್ ಗಾಡಿ ಗೊತ್ತಿಲ್ಲ. ಅವನ್ನ ಹುಡಿಕೊಡು ಅಂತ ಹೇಳೋದು. ನನ್ನ ಮುಖ ಕವರ್ ಆಗಿರ್ತಾ ಅವ್ರಿಗೆ ಅಂತ ಹಿಂದುಗಡೆಯಿಂದ ಬರ್ತಾರೆ. ವೆಹಿಕಲ್ಗಳು ವೆರಿ ಕ್ಲೋಸ್ ಅಪ್ ಹೋಗ್ತಾರೆ. ಫ್ಯಾಷನ್ ವೆರಿ ಕ್ಲೋಸ್ ಅಪ್ ಹೋಗ್ತಾರೆ.
ಹೊಸಟೆ ಪ್ರಚಾರದ ಬಗ್ಗೆ ಈಗಾಗಲೇ 2-3 ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದೆ. ಈಗ ಮತ್ತೆ ಇವತ್ತು ಒತ್ತಾಯಿಸಿದೆ ಅಂತ ಹೇಳಕ್ಕೆ ಅಂತ ನೀರು ಕುಡಿಯೋಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬೇಸಿಕಲಿ ನಾನು ನೀರು ಕುಡಿಯೋದಿಲ್ಲ ಇವಾಗ ಅಲ್ಲಿ ಅಂಗಡಿಗಳಿಗೆ ಊಟ ಮಾಡಿದ್ದು ನೀರು ಕುಡಿದಿರಲ್ಲ, ಸೊ ನೀರು ಕುಡಿಯೋಲ್ಲ ಹಾಕೊಂಡು ಬಂದೆ. ಇಲ್ಲ ನಡೆಯುತ್ತೆ ಏನು ಅಂದರೆ ಚೈನ್ ಇದೆಯಲ್ಲ, ಚೈನ್ ಗಂಟಾಗಿ ಹೋಗಿದೆ. ಸೊ ನನ್ನ ಹೈಟ್ವರೆಗೆ ಲೋಟ ಬರೋದಿಲ್ಲ. ಒಂದು ಇನ್ನೊಂದು ಮುಟ್ಟಿದ್ರೆ ಸುಖ ತಗೋತ್ತೆ. ನೆಲ್ಲಿ ಇದೆಯಲ್ಲ ನೆಲ್ಲಿ ಅಂದರೆ ನೆಲ್ಲಿ ತಿರುಗಿಸ್ಬೋದು ಅಷ್ಟೇ. ಅಂದರೆ ಒಂದು ಸರಿ ಆನ್ ಮಾಡ್ಬೋದು, ಅದು ತಿರ್ಸೋಕ್ಕಾಗಲ್ಲ. ನೀವು ಬರ್ತಾನೆ ಇರ್ತದೆ, ಕೆಟ್ಟಾಗಿದೆ ಅದು ತಿರುಗಿದ್ರೆ ಸರಿ ತಿರುಗ್ತಾನೆ ಇರ್ತದೆ. ಕಷ್ಟಪಟ್ಟು ಬರೀ ತಲೆ ಉಪಯೋಗಿಸಿ ಕೆಲಸ ಮಾಡಬೇಕು. ತಲೆ ಉಪಯೋಗಿಸಿ ಕೆಲಸ ಮಾಡಿದ್ರೆ ಮಾತ್ರ ನೆಲ್ಲಿಗಿಲ್ಲ ನಿಲ್ಲಿರ್ತಾ ಇಲ್ಲ ಬಿಡೋದಿಲ್ಲ, ಮುಂದೆ ಬರ್ತಾನೆ ಇರ್ತದೆ. ಆ ಥರ ಜೊತೆಗೆ ನೆಲ್ಲಿನೇ ಕೈಗೆ ಹೋಗುತ್ತದೆ. ಹತ್ರ ಕೆಟ್ಟೋಗಿದೆ, ಅದು ರಿಪೇರಿ ಮಾಡಿಲ್ಲ. ಜೊತೆಗೆ ಚೈನ್ ಕೂಡ ಗಂಟಾಗೋಗಿದೆ. ನೀರು ಇರ್ಬೋದು, ಅದು ಬಾಯಿ ಬಿಟ್ಕೊಳಕ್ಕಾಗಲ್ಲ. ನೀರು ಕುಡಿದ್ರೆ ಕೆಳಗೆ ಕುತ್ಕೋಬೇಕು, ಕೆಳಗೆ ಕುತ್ಕೊಂಡು ನೀರು ಕುಡಿಬೇಕು. ಆ ಥರ ಅದೇನೇ ಅದೇ ಕೊರ ಫಾರ್ಮಲ್ ಇಂಪ್ಲಿಮೆಂಟೇಷನ್ ಅದು. ಇವಾಗ ನೆಲ್ಲಿ ನಿಲ್ಸೋಕ್ಕಾಗಲ್ಲ ಅಂದರೆ ಅದೇನೋ ಅಂದರೆ ಅನ್ಸ್ಟಾಪಬಲ್ ನಾವು ಬರೀ ಬಿಟ್ಟು ಆಟ ಆಡೋದು. ಸಿಲ್ವರ್ ಅದು ಆ್ಯಕ್ಚುಲಿ ವರ್ಲ್ಡ್ ಆಫ್ ಸಿಲ್ವರು ಸ್ಟಾರ್ಟ್ ಓಡೇರ್ಸ್ ಸಿಲ್ವರ್ ಅದು ನಂಬರ್ 4 ರೋಕ್ ಪೊಸಿಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಂಬರ್ 4 ರೋಕ್ ಅದಕ್ಕೋಸ್ಕರ ಇಷ್ಟೆಲ್ಲ ಆಗ್ತದೆ. HM7403 ಹೆಸರು ಇರ್ತದೆ. ಆ್ಯಕ್ಚುಲಿ ಲೆಫ್ಟ್ ಹೋಗ್ತಾನೋ ಸ್ಟ್ರೈಟ್ ಹೋಗ್ತಾರೆ ಏನೋ ಗೊತ್ತಾಗಲ್ಲ. ಆ ಥರ ಬಂದೇ ಬಡ್ಡಿ ಇವಾಗ ಒಂದು ಹೋಗ್ತಾರೆ ಬರ್ತಾರೆ. ಆ್ಯಕ್ಚುಲಿ ಅದೇ ಒಂದು ಇಟ್ಕೊಂಡು ಯೋಚನೆ ಬರ್ತಾಯಿದ್ದು ಅದು ಯಾವ ಕಡೆ ಹೋಗ್ತದೆ ಅಂತ. ಸಾಹೇಬರು ಪಾದಗಳು ತೋರಿಸ್ತಾ ಇರ್ತಾರೆ, ಪೊಲೀಸ್ ಸಾಹೇಬರು. ಬೇಸಿಕಲಿ ಏನು ಕುಡಿದಿಲ್ಲ, ಅದು ನಾಟಕ ಆಡ್ತಾರೆ. ಕುಡಿದಿರಲ್ಲ ಸುಡಲ್ಲ, ಕುಡಿಯೋಕೆ ಕಾಸಿರಲ್ಲ. ಅದು ಇವಾಗ ನಾಟಕ ಆಡ್ತಾರೆ. ಕುಡಿದಿರೋ ಸುಳ್ಳೇನೋ ಕಾಸು ಸಿಗ್ತಾರೆ ಅವ್ರಿಗೆ ಅಷ್ಟೇ. ಹಾಕೊಳ್ಳಿ ಅವ್ರ ಹತ್ರ ತಗೊಳಕ್ಕಾಗಲ್ಲ ಅಂತ ಅಷ್ಟೇ. ಒಟ್ಟ ಪುಸ್ತಕ ಆ ರೇಂಜಿಗೆ ಕಮ್ಮಿ ಮಾತಾಡ್ತಾರೆ. ಹೌದು, ಇವರು ಇಬ್ಬರು ಇಲ್ಲಿಲ್ಲ. ಅಮೆರಿಕ ಟೂರಿಸ್ಟು, ಅಮೆರಿಕದಲ್ಲಿ ಅವರು ಇಬ್ಬರು ಅಷ್ಟೇ ಅಲ್ಲಿಲ್ಲ. ಅಮೆರಿಕದಲ್ಲಿ ಅವರು ಆ್ಯಕ್ಚುಲಿ ಯಾವುದಿಲ್ಲ ಕವರ್ ಮಾಡೋಕ್ಕೆ ಅಂತ ತೆಗೆದ್ರೆ ಇಲ್ಲಿ ಯಾರ್ಯಾರೋ ಸಿಗ್ತಾರೆ. 4152 ಇರಬೇಕು, X4152. ಬಿಸಲ್ವಲ್ಲ ಇಲ್ಲ ಪಿಕ್ ಹಾವು ನಿಲ್ಲ ಒಂದು ಇಳಿತಾರ ಹೊರಗೆ ಅಷ್ಟೇ. MK9634 K09 MK9634 ಗಾಡಿ ಇದು. ಹೊಡ್ಕೊಂಡು ಹೋಗೋದು ಇವ್ದು ಅಷ್ಟೇ ಇಲ್ಲ. ಅವಡೆ ಪಂಕದಿನ ಥರ ಬರ್ತಾನೆ ನಾವು ಸಿಂಧೆ ಇವ್ರನ್ನ ಕವರ್ ಮಾಡಬೇಕಿದೆ. ಅವರ ಪ್ರೇಮಿಗಳನ್ನ ಮಿಸ್ ಆಗ್ಬಿಟ್ಟು ಅವರ ಪ್ರೇಮಿಗಳು ಕವರ್ ಮಾಡಬೇಕಿದೆ. ತುರಾಡ್ಕೊಂಡು ಹೋಗ್ತಾವ್ರೆ. ಅಷ್ಟು ತುರಾಡ್ಕೊಂಡು ಹೋಗ್ತಿದ್ದು ಏನು ಯಾವುದೋ ಹೋಗ್ತಾರೆ, ಅವ್ರೇನು ಕೇಬಲ್ ಹೋಗ್ತಾರೆ ಇರೋದಕ್ಕೆ ತುರಾಡ್ಕೊಂಡು ಹೋಗ್ತಿರೋದಲ್ಲ. ಇಟ್ಟೆಕ್ಚುಲಿ ತುರಾಡ್ಕೊಂಡು ಹೋಗ್ತಿರೋದು, ಉತ್ತರಿಸ್ಕೊಂಡು ಹೋಗೋದು. ಇದು ಅಷ್ಟೇ ಸ್ಪ್ಲೆಂಡರ್ US20 GG1916 ಇದು ಅಷ್ಟೇ. ಅಷ್ಟು ಸ್ಟ್ರಾಟಜಿಕ್ ಹೋಗಲ್ಲ. EC73980 K55 EC73980 ಇರಬೇಕು. ಫಸ್ಟ್ ಹೇಳಿದೆಲ್ಲ ಅದೇ ಕವರ್ ಆಗಿರುತ್ತೆ. ಯಾವುದೇ ಚಾಪಡೆ ಬಿಡದೆ ಕಳ್ಪೂಜೆರಿ ವಿತ್ ಬಿಳಿ ಪಂಚೆ. ಒಳ್ಳೆ 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 ವಿಜುವಲ್ ಬರ್ಬೋದು. ಹೌದು 10W224 R15ನಲ್ಲಿರೋದು. ಇಲ್ಲ ಅದು 15 ಅದು V50 V15 ಬಜಾಜ್ V15 ಪಕ್ಕದಲ್ಲಿ ಬುಲೆಟ್ ಹೋಯ್ತಲ್ಲ, ಅದು ರಾಜಶೇಖರನ ಬಾಲಾಗುಚ್ಚಿ ಅವನದನ್ನು ಬಿಷಪ್ ಅವನು ಚಾಪುಟಿ ಬಿಡೋದ ಕಳ್ಸಿದ್ದಾರೆ. ಅದು ಆ್ಯಕ್ಚುಲಿ ಊಟ ಎಲ್ಲ ಭರ್ಜರಿ ಸರ್ಜರಿ ಊಟ ಕೊಟ್ಬಿಟ್ರಲ್ಲ, ಅದಕ್ಕೆ ಖುಷಿ ಆಗ್ಬಿಡೋದು ಇದು ಹಾಕ್ಕೊಂಡು ಬಂದಿರೋದ್ರಿಂದ ಹಿಂಗೆ ಆಗಿದೆ ನಾನು ಮಾಡಿದ್ದು ಅಂತ. ಜೊತೆಗೆ ಇನ್ನೊಂದೇನಾದರೂ ಆಲ್ರೆಡಿ ಆ ವೀಡಿಯೋದಲ್ಲಿ ಚೆಕ್ ಮಾಡಿಬೇಕಿದ್ರೆ ಆ ಬಿಳಿ ಪಂಚ ಹಾಕೊಂಡಿರೋದು ಕಿರಿಕ್ ಪಡ್ತಾರೆ ಗೋಳಿ ಭಾಗ ಅಂತ ಹೇಳಿದೆ ನಾನು. ಸೊ ಇವನು ರೆಪ್ರೆಸೆಂಟೇಟಿವ್ಗಳು ಇದು ನಿಜ ಹೇಳ್ಬೇಕಾದ್ರೆ ಒಳ್ಳೆ ಫುಟೇಜ್ ಇದು ಇವತ್ತೊಂದು. ಇಲ್ಲಿ ಇಲ್ಲಿ ಬಟಾ ಶೋ ಮುಂದೆ ಕಾಣಿಸ್ಕೊಂಡಲ್ಲ ಈ ಬಳಿ ಮಠ ಕಳ್ಪೂಜಾರಿ
ಈ ಪೂಜಾರಿ ಬಿಳಿ ಪಂಚೆ ಪೂಜಾರಿನ ಅಲ್ಲಿ ಬಿಳಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದ ಬಿಳಿ ಪಂಚೆ ಇತ್ತಲ್ಲ ಅವನಿಗೆ ಮ್ಯಾಚ್ ಮಾಡಬೇಕು. HH 3932 K09 HH 3932 ಗಾಡಿ ಅದು ಆಕ್ಸಿಡೆಂಟ್ಗೆ ಪಾಸ್ ಅಲ್ಲ. B8132 K09 ಗಾಡಿ ಅದು ನೋಡೋಕ್ಕೆ ಬಂದು ಅಷ್ಟೊಳಗೆ ಮಾಡಿದ್ದೇನು ಅಂದರೆ ಮುಚ್ಚಳ ಕಾಲಲ್ಲಿ ಹೊಡಿತಾರೆ, ಅದು ಬಂದು ನನ್ನ ಕಾಲಿಗೆ ಬೀಳುತ್ತೆ. ಯಾಕೆ ಅಂದರೆ ಕತ್ತಾಳಿರ್ತಾರದು ಅದೆಲ್ಲ ಇಬ್ಬರು ಸ್ಕೂಟ್ರ್ ಎಂತೆಲ್ಲ ಕೆಡಿಸ್ತಾರೆ ಗುರು. ಆ ಹುಡುಗಿ ಅಲ್ಲಿಗೆ ಹೋಗ್ಬೇಕಂತ ಹೇಳು ಅವರು HP 6147 K09 ಹೆಲ್ಮೆಟಲ್ಲೇ ಸಿಗಾಕೊಂಡ್ಬಿಟ್ರು. K03 JG 4731 ಇವಳು 6 ಗಂಟೆಗೆ ಹೋಗ್ಬೇಕಂತ ರೋಡ್ ಗೊತ್ತಿಲ್ಲ, ರಾಂಗ್ ಬೇರೆ ನಿಂತವಳೆ ತರ್ಸ್ಕೊತಾವಳೆ. ಆ ಹುಡುಗಿರು ಹೆಲ್ಮೆಟ್ಟು ಬಂದ್ಬಿಟ್ಟು ಕರೆಕ್ಟಾಗಿ ಪೊಲೀಸ್ ಮುಂದೆ ಅವರೇ ನಿಲ್ಲಿಸ್ಬಿಟ್ರು. ಅವ್ರು ಪೊಲೀಸ್ ನಿಂತವನೆ ಅಂತ ನೋಡಿಲ್ಲ, ಬಂದ್ಬಿಟ್ರು ಸುಮ್ಮನೆ ಸಿಂಗಿಂದ. ರಾಜೇಶ್ JN 9818 ಗಾಡಿ ಅದು. ಹೌದು, ರಾಜೇಶ್ ಕತೆ ಹೇಳ್ತೀನಿ. ಸದ್ಯಕ್ಕೆ ರಾಜೇಶ್ ಬಾಲಂಗೋಚಿ ಯಾಕೆ ಬಂದಿದ್ದು ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ಆ ಹುಡುಗಿರ ಕತೆ ಹೇಳ್ತೀನಿ. ಒಂದು ಹುಡುಗಿ ಅವಳ ಜೊತೆ ಬಾರ್ಗಿಂಗ್ ಮಾಡ್ತಿಲ್ಲಲ್ಲ, ರಾಂಗ್ ವೇಲ್ ಹೋಗ್ಬೇಕಂತ ಅವಳು 6 ಗೇಟ್ಗೆ. ಸೊ ಅವಯ್ಯ ಯಾವುದಾದ್ರು ರೋಡ್ ತೋರಿಸ್ತಾ ಒಟ್ಟಲ್ಲಿ ಹುಡುಗಿ ಮುಂದಕ್ಕೆ ಹೋದ್ಲು. ಓಕೆನಾ, ಇನ್ನೊಬ್ಬ ವಿತೌಟ್ ಹೆಲ್ಮೆಟ್ ಬಂದಿರಲ್ಲ, ಅವ್ರು ನೋಡಿಲ್ಲ ಪೊಲೀಸ್ನ. ಸೀಕದ ಬಂದು ಪೊಲೀಸ್ ಮುಂದೆ ಪೊಲೀಸ್ ನೋಡಿದ ತಕ್ಷಣ ಚಕ್ಕಂತ ಅಲ್ಲೇ ಬ್ರೇಕ್ ಹೊಡೆಯೋದ, ಅಲ್ಲೇ ಬ್ರೇಕ್ ಹೊಡೆದ್ಬಿಟ್ಟು ಹಿಂದಕ್ಕೆ ಎಳೀತವ್ರೆ, ಗಾಡಿ ಬರ್ತಾಯಿಲ್ಲ, ಅದು ಸ್ಕಿಪ್ ಆಗ್ತಾಯಿತ್ತು. ಆಮೇಲೆ ಅವೇನೋ ಬಿಟ್ಟು ಕಳಿಸ್ತೇವೆ ಹೋಗಿ ಅಂತ. ಆಮೇಲೆ ಬ್ಯಾರಿಕೇಡ್ ಬೇರೆ ಮುಂದೆ ಐತೆ, ಬ್ಯಾರಿಕೇಡ್ ಹಿಂದೆ ಕರೆಕ್ಟಾಗಿ ಬ್ಯಾರಿಕೇಡ್ ಹಿಂದ್ಗಡೆ ತೊಗೊಂಡು ನಿಲ್ಸೋರ ಗಾಡಿನ. ಪಂಚಾಯತ್ ತಿರುಗೋಗಿತ್ತು ಅವ್ರದ್ದು ಹುಡುಗಿರದು. ಹೋದ್ರೆ ಅವ್ರು ತಗೊಂಡು ಈಗ ಆ್ಯಕ್ಚುಲಿ ರಾಜೇಶಂದು ಏನಕ್ಕೆ ತೋರಿಸಿದ್ದು ಅಂದರೆ ಆ ಕಡೆಗೆ ಹೋಗು ಅಂತ, ನಂಜನಗೂಡು ಕಡೆಗೆ ಹೋಗಿ ಸುರೇಶ್ ಅವ್ರ ಹತ್ರ ಹೆಲ್ಪ್ ಕೇಳು ಅಂತ. ಈಗೆಲ್ಲ ಊಟದ್ದು ಆಳು ಮೂಳೆಲ್ಲ ಕೊಟ್ಟರಲ್ಲ, ಸೊ ಅದೆಲ್ಲ ಸ್ಪಾಂಟೇನಿಯಸ್ ಆಗಿ ಚಿಟ್ಕಿ ಹೊಡೆದಷ್ಟು ಫಾಸ್ಟಾಗಿ ಎಲ್ಲ ನನ್ನ ಬೆನ್ನಿಂದನೇ ಊಟ ತಂದು ಹಾಕಿದ್ದು ಆಳು ಮೂಳೆಲ್ಲ ನಡೆದು. ಆ್ಯಕ್ಚುಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಡೋಕ್ಕೋಸ್ಕರ ರೆಡಿ ಮಾಡಿದ್ರು ಅಂದ್ಕೊಳ್ತೀನಿ. ಬ್ರೇಕ್ಫಾಸ್ಟ್ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬಿಟ್ಟು 8:30ವರೆಗೆ ವೆಯ್ಟ್ ಮಾಡಿ ಹೊಡೋಗ್ಬಿಟ್ಟೆ. ಬಹುಶಃ ಸ್ವಲ್ಪ ಹೊತ್ತು 9 ಗಂಟೆವರೆಗೆ ವೆಯ್ಟ್ ಮಾಡಿದರೆ ಸಿಕ್ಕಿರ್ತಿತ್ತು ಅಂದ್ಕೊಳ್ತೀನಿ. ಸೊ ಬ್ರೇಕ್ಫಾಸ್ಟಿಗೆ ತಂದಿದ್ದೇನು, ಸೊ ಮಧ್ಯಾಹ್ನ ಕೊಟ್ಟಿದ್ದಾರೆ. ವಾಟೆವರ್ ಮಧ್ಯಾಹ್ನದ್ದು ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳೋಲ್ಲ. 12 ಗಂಟೆ 11:30ವರೆಗೆ ಕೊಟ್ಟಿರು. ಕೊಟ್ಟಿದ್ದೆಲ್ಲ ಏನಕ್ಕೆ ಸ್ಪಾಂಟೇನಿಯಸ್ ಆಗಿ ಕೊಟ್ಟಿದ್ದು ಅಂದರೆ, ನಂಜನಗೂಡಿಗೆ ಹೋದರೆ ಎಲ್ಲ ಹಂಗೆ ಸ್ಪಾಂಟೇನಿಯಸ್ ಆಗಿ ಕೆಲಸ ಆಗೋಗುತ್ತೆ ಅಂತ ಅಂದರೆ ಫಟಾಫಟ್ ಅಂತ ಸುರೇಶ್ ಅವ್ರು ಸಿಗ್ತಾರೆ, ಫಟಾಫಟ್ ಅಂತ ದುಡ್ಡು ಕೊಡ್ತಾರೆ, ಅಂತ ಬಟ್ಟೆ ಗಿಟ್ಟ ತೊಗೊಳ್ತೀನಿ, ಮೊಬೈಲ್ ಕೊಡಿಸ್ತಾರೆ, ಬೈಕ್ ಕೊಡಿಸ್ತಾರೆ, ಎಲ್ಲ ಮಾಡ್ತಾರೆ ಅಂತ ಆ್ಯಕ್ಚುಲಿ ಕ್ರಿಯೇಟ್ ಮಾಡ್ತಿರೋದು. ಪುಕ್ಸಟ್ಟೆ ಏನೋ ಬರೋಲ್ಲ. ಮನೆ ಮಂದಿಯವ್ರನ್ನೆಲ್ಲ ಕೂರಿಸ್ಬಿಟ್ಟು ನಿಮ್ಮ ಮನೆ ಹೆಂಗಿತ್ತು, ಹೆಂಗೆ ಆಗೋಗ್ಬಿಟ್ರೆ ಪೂರ್ತಿ ಹಾಳಾಗ್ಬಿಟ್ಟಿದ್ದೀರ, ನೀವೆಲ್ಲ ಉದ್ಧಾರ ಆಗಬೇಕು ಈಗ ಅಂತ ಎಲ್ಲರಿಗೂ ಕೂರಿಸಿ ಬುದ್ಧಿವಾದ ಹೇಳಿ ನಮ್ಮ ಸಂಸಾರ ಆನಂದ ಸಾಗರ ಅಂತ ಕ್ಲೈಮ್ಯಾಕ್ಸ್ ಪಾಡೋದ ಅಂತ ಅಂದ್ಕೊಂಡಿದ್ದಾರೆ. ಅವ್ರು ಏನೇ ಕ್ಲೈಮ್ಯಾಕ್ಸ್ ಮಾಡಿದ್ರು ಅವ್ರ ಯೋಗ್ಯತೆ, ಕ್ಲೈಮ್ಯಾಕ್ಸ್ ಮಾಡೋ ಯೋಗ್ಯತೆ ಇಲ್ಲ ಅವ್ರಿಗೆ. ಅವ್ರು ಹುಟ್ಟಿದ 9ನೇ ತಾರೀಕು, ಕ್ಲೈಮ್ಯಾಕ್ಸ್ ಮುಂಚೆ ಪ್ರೀ ಕ್ಲೈಮ್ಯಾಕ್ಸ್ ಮಾಡೋದು ಅಷ್ಟೇ. ಅವರು ಕ್ಲೈಮ್ಯಾಕ್ಸಲ್ಲಿ ಅವರೇ ಕಂಬಿ ಹಿಡಿಸೋದು. ಕ್ಲೈಮ್ಯಾಕ್ಸ್ ಮಾಡೋದು ನಾನು ಅದಕ್ಕೆ ಅಂತಲೇ ಹುಟ್ಟಿದ್ದೀನಿ. ಹೋದ್ರು ನಾನು ಅವ್ರ ಹತ್ರ ದುಡ್ಡು ಇಸ್ಕೊಡ್ರು, ಅವ್ರ ಹತ್ರ ಸಹಾಯ ಈಸ್ಕೊಡ್ರು ಖಂಡಿತ ಅವರು ಎಲ್ಲ ದುಡ್ಡನ್ನು ವಾಪಸ್ನ ರಿಟರ್ನ್ ಮಾಡಿಬಿಟ್ಟು ಅವ್ರ ವಿರುದ್ಧನೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾಯಿದ್ದು ಕೂಡ. ನೋಡೋದ ಹೇಗಾಗುತ್ತೆ. ಆ್ಯಕ್ಚುಲಿ ಸದ್ಯಕ್ಕೆ ಅಲ್ಲಿಗೆ ಹೋಗೋದು ಬೇಡ ಅಂದ್ಕೊಂಡಿದ್ದೀನಿ. ತೆಗ್ಜಿಗಳಿಗೆ ಹೋಗೋದ, ಬಂದೂರಿಗೆ ಹೋಗೋದ ಅಂದ್ಕೊಂಡಿದ್ದೀವಿ. ನಂಜನಗೂಡಿಗೆ ಹೋಗುತ್ತೆ, ಅದೇನಾಗುತ್ತೆ ನೋಡೋದ. ಈ ಬಾಂಡು ಯಾರೆಲ್ಲ ಕೇಳೋರಿಲ್ಲ ಪಾರ್ಕಲ್ಲಿ. ಪೊಲೀಸರದ್ದು ಅಂದಿನ ಪ್ರಶ್ನೆ ಮಾಡ್ತಾರೆ, ಇವ್ರನ್ನ ಯಾರೋ ಪ್ರಶ್ನೆ ಮಾಡಲ್ಲ. ಮುಂದೆ ಅದು ಆ್ಯಕ್ಚುಲಿ ಈಗ ನೀರು ಕುಡಿಬೇಕು, ಬೆಕ್ಕಳಿಸ್ತಾ ಇದೆ. ಈಗ ಆಲ್ರೆಡಿ ವೀಡಿಯೋದಲ್ಲೇ ಕವರ್ ಆಗಿರುತ್ತೆ ಕ್ಲೀನಾಗಿ. ಸಿಟಿ ಕಾರ್ಪೊರೇಷನ್ ಬರ್ತಿರೋದು. ನೋಡ್ದ ಯಾವುದೇ ಬರ್ತಾರೆ ಅಂತ ಅವ್ರ ಕೈ ಕಾಲುಗಳೇ ಬರ್ತಾ ಇರೋದು ಬಹುಶಃ. ಚಪ್ಪಲ್ ಬಿಟ್ಟಿದ್ದಾರೆ ಹುಡುಗರು.
ಪಾಠ ಎಷ್ಟು ಮುಗಿದಿಲ್ಲ ಇನ್ನು. ಇಷ್ಟ ಸುಮ್ಮನೆ ಬೆನ್ನಿಂದ ನಿಂತ್ಕೊಂಡು ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ. ಇವೆಲ್ಲ ಕೈಕಾಲು ಬೇಕಾ ತೊಳಿತಾ ಇರ್ತೀವಿ, ನೀರು ಕುಡಿತಾ ಇರ್ತೀವಲ್ವ, ಅವಾಗ ಬೆನ್ನಿಗೆ ನಿಂತ್ಕೊಳ್ತಾರೆ ಸುಮ್ಮನೆ ಎದೆ ಬಲ್ಲಿ ನಿಂತ್ಕೊಳ್ಳೋದು. ಬೆಳಿಗ್ಗೆ ಯಾರೋ ಚಾಮುಂಡೇಶ್ವರಿ ಫೋಟೋ ಹೊಡೆದಾಕಿದ್ದಾರೆ, ನವರತ್ನ ತೈಲ ಹತ್ರ ತಂದಿಟ್ಟಿದ್ದಾರೆ ಹೊಡೆದಾಕ್ಬಿಟ್ಟು. ಅದು ಕೂಡ ಓಪನ್ ಆಗಿದೆ ನವರತ್ನ ತೈಲ. ಅದು ವೈಫೈ ಎಲ್ಲೆಲ್ಲ ಕನೆಕ್ಟ್ ಆಗುತ್ತೆ ಕೂತ್ಕೊಳ್ತೀವಿ, ಆ ಸ್ಪಾಟ್ ಎಲ್ಲ ಫಿಲಪ್ ಆಗಿದೆ. ಆ ಕಡೆ ಒಬ್ಬ ಉದ್ಯೋಗ ಕೂತಿದ್ದಾರೆ, ಈ ಕಡೆ ಯಾವುದೋ ಫ್ಯಾಮಿಲಿ ಕೂತ್ಕೊಂಡಿದೆ, ಆ ಕಡೆ ಒಬ್ಬ ಬ್ಲೂ ಕಲರ್ ಬಟ್ಟೆ ಹಾಕೊಂಡು ಕೂತ್ಕೊಂಡಿದ್ದಾರೆ. ಇವರು ಆ್ಯಕ್ಚುಲಿ ಅವ್ರು ಕೂತಿರೋದು ಇಲ್ಲಿ ಇವಾಗ ಇರೋ ಸ್ಪೇರ್ ಪಾರ್ಟ್ಸ್ ಕೊಡ್ತಾರೆ ದೇವ್ರಿಗೆ. ಅಲ್ಲ ಇದು ಹುಡುಗ ಕಾಲರ್ ಮೇಲೆ ಕಿತ್ಕೊಂಡು ಸ್ಮೈಲ್ ಕೊಡ್ತಾನೆ. ಅವು 3 ಜನ ಹೋಗ್ತಿದಾರಲ್ಲ, ಅವರು ಸ್ಮೈಲ್ ಕೊಟ್ಕೊಂಡು ಹೋಗ್ತಾರೆ. ಯಾಕೆ ಗೊತ್ತಾ, ತಕ್ಷಣ ಇಲ್ಲಿ ಹುಡುಗಿರು ಬರ್ಡೇ ಆಚರಿಸ್ಕೊಳ್ತಾ ಇರ್ತಾರಲ್ಲ, ಇವರು ಅಂಕಲ್ ಬ್ಯಾಚ್ ಬಾಕ್ಸ್ ಇದೆಯಾ, ಅಂಕಲ್ ಬ್ಯಾಚ್ ಬಾಕ್ಸ್ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಈ ಹುಡುಗಿರು ಅಂಕಲ್ ಬ್ಯಾಚ್ ಬಾಕ್ಸ್ ಇದೆಯಾ ಅಂತ ಕೇಳಿದ ತಕ್ಷಣ ಅವನು ಕಾಲರ್ ಬೇಕು ಎತ್ಕೊಂಡು ಹೋಗ್ತಾರೆ. ಅವ್ರ ಶರ್ಟ್ ಮೇಲೆ 93 ಅಂತ ಇತ್ತು, 93. ಅಲ್ಲೂ 3 ಜನ ಹೋಗ್ತಾ ಇರೋದು. ಅಲ್ಲೊಬ್ಬ ಪಾದ ತೋರಿಸ್ಕೊಂಡು ಕೂತ್ಕೊಂಡಿದ್ದಾನೆ ಕೆಳಗಡೆ, ಅವನು ಪಾದ ತೋರಿಸ್ಕೊಂಡು ಕೂತಿದ್ದಾನೆ. ಚರಣ ಅಂದರೆ ಸುರೇಶನ ಮಗ ಅಂತ. ಅಂದರೆ ನೀನು ವಯಸ್ಸಾಗೋಯ್ತು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇಲ್ಲೇ ಬರ್ತಾವ ನೀವು 93. ಆರ್ಗನೈಸ್ಡ್ ಇದು. ಎಷ್ಟು ಜನ ಹುಡುಗಿರಿದೆ ಗೊತ್ತಾ, 3, 4, 5, 6, 7, 8, 9 ಜನ ಇದ್ದಾರೆ ಅಲ್ಲಿ ಹುಡುಗಿರು. ಕರೆಕ್ಟಾಗಿ 9 ಜನ ಇದ್ದಾರೆ. ಇವನು 93. ಕರೆಕ್ಟಾಗಿದೆ. 9 ಜನ, ಇವನು 93. ಇವನು ಪಾದ ತೋರಿಸ್ತಾ ಇದ್ದಾನೆ ಸೊಳ್ಳೆ ಮಗ. ಅಂದರೆ ಇಂಟೆನ್ಷನಲ್ಲಿ ಕರೆದಿದ್ದು ಕೇಳಿದ್ದ ಆ ಥರ. ಅಂದರೆ ನೀನು ಅಂಕಲ್ ಆಗೋಗಿದ್ದೆ, ಏಜ್ ಬಾರ್ ಆಗೋಯ್ತು ನನಗೆ ಅಂತ ತೋರಿಸ್ತಾ ಇರೋದು ಸೊಳ್ಳೆ ಮಕ್ಕಳು. ಸೇಮ್ ಸ್ಟೋರಿ. 4ನೇ ಬೆಂಚಲ್ಲಿ ಕೂತಿರೋದು, ಪಾದಗಳು ತೋರಿಸ್ಕೊಂಡು. ಚರಣದ ಬಾಲಂಗೊಚ್ಚಿ. ಈಗ ಸ್ಲಿಪ್ಪರ್ ಬತ್ತೆ ಗಾಡಿ ರೆಡಿ ಇತ್ತು. KA09 JC 798. ಬಹುಶಃ ಇವನೇ ಅವತ್ತು ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿದ್ದ. ಗಾಡಿ ಏರ್ ಬಿಟ್ಟಿದ್ರು ಇವರು, ಮಂಜು ಏರ್ ಬಿಟ್ಟಿದ್ರು. ಸೊ ನೀವು ಏರ್ ಬಿಟ್ಟಿರೋದು ಮತ್ತು ಅಲ್ಲಿ ಕೆಲಸ ಮಾಡ್ತಾಯಿಲ್ಲ ಅಮ್ಮ ಜಾಯ್ನ್ ಮಾಡ್ತಾಯಿದ್ದೆ ಗಾಡಿ. ಇವಾಗ ಇಲ್ಲೇ ಗಾಡಿ ಇಳಿಸ್ಬಿಟ್ಟು ಹೋಗ್ತಾರೆ 2 ದಿವಸ. ಬೆಳಗ್ಗೆ ಇಳಿಸ್ಬಿಟ್ಟರೆ ಸಾಯಂಕಾಲವರೆಗೂ ಇಲ್ಲೇ ಇರುತ್ತೆ ಗಾಡಿ. ಇವಾಗ ಬೇಕಾದ್ರೆ ಸ್ಲಿಪ್ಪರ್ ತಂದುಬಿಟ್ಟಿದ್ದಾನೆ. ಈಗ ನನ್ನ ಮಗ ಬೇಕಾದ ಖ್ಯಾತೆ ತೆಗಿತಾನೆ. ಪ್ರಕಾಶ್ ಬಾಲಂಗೊಚ್ಚಿ ಹೋಗ್ತಿದ್ದಾನೆ. ಮುಖ ತೊಳಿತಿರೋದು.